Hello children, as you know that in our previous class we have discussed about the solubility of solid in liquid, okay, and what are the different factors which affect the solubility of solid in liquid, and there are three factors. What are those? Nature of solute and solvent, and temperature and pressure. As you know that pressure has negligible effect on solubility of solid in liquid, but temperature has a main factor which affects the solubility of solid in liquid. So during exothermic reactions ಅಲ್ಲಿ ಏನಾಗುತ್ತೆ, during endothermic reactions ಅಲ್ಲಿ temperature effect ಏನಾಗುತ್ತೆ ಅಂತ ನಮಗೆ ಗೊತ್ತಿತ್ತು. Exothermic reactions ಅಲ್ಲಿ temperature increase ಮಾಡಿದ್ರೆ solubility decrease ಆಗ್ತಿತ್ತು. ಸೊ ರೀಸನ್ ಏನು ಗೊತ್ತಿದೆ. ಆ್ಯಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ ಸಾಲ್ಯುಬಿಲಿಟಿನ ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗ್ತಾ ಇತ್ತು. ಬಟ್ ಎಕ್ಸೋಥರ್ಮಿಕಲ್ಲಿ ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. So this is what effect of temperature and solubility of solid in liquid. At the nature of solute solvent ಬಂದಾಗ polar dissolves in polar solvent, non-polar dissolves in non-polar solvent. Like dissolves like ಕಾನ್ಸೆಪ್ಟ್ ಬಗ್ಗೆ ನಾವು ಹೇಳಿದ್ವಿ, ಡಿಸ್ಕಸ್ ಮಾಡಿದ್ವಿ. ಸೊ ಅದೆಲ್ಲ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ. ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಅಲ್ಲಿ ಮೇನ್ ಫ್ಯಾಕ್ಟರ್ ಟೆಂಪರೇಚರ್ ಫ್ಯಾಕ್ಟರ್ ಏನಿದೆ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಥಿಯರಿ ಎಕ್ಸಾಮ್. ಓಕೆ, ವಾಟ್ ಇಸ್ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಅಂತ ಕೇಳ್ಬೋದು. ಇಲ್ಲ ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ ಏನಾಗುತ್ತೆ ಟೆಂಪರೇಚರ್ ಎಫೆಕ್ಟು, ಸಾಲ್ಯುಬಿಲಿಟಿ ಏನಾಗುತ್ತೆ ಅಂತ ಕೇಳ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್, ಆ್ಯಂಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, in this session I am going to discuss about another main important topic, that is solubility of gas in liquid. Okay, solubility of gas in liquid. So solubility of gas in liquid ಏನಿದೆ, that is most important concept. Okay, ಅದು ಕೂಡ most important concept. ಯಾಕಂದ್ರೆ we have Henry's law. Here we will discuss about the Henry's law, most important law. And also we will going to study about the applications of Henry's law. That is also important. So ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಯಾರು ಪ್ರೀವಿಯಸ್ ಕ್ಲಾಸ್ ನೋಡಿಲ್ಲ, ಪ್ರೀವಿಯಸ್ ಕ್ಲಾಸ್ನ ನೋಡಿ ಈ ಕ್ಲಾಸ್ಗೆ ಎಂಟರ್ ಆಗಿ, ಇಲ್ಲಾಂದರೆ ತುಂಬ ಕಾನ್ಸೆಪ್ಟ್ಸ್ ಕೆಲವೊಂದು ಲಿಂಕ್ ಸಿಗಲ್ಲ. ಹಾಗಾಗಿ ಪ್ರೀವಿಯಸ್ ಕ್ಲಾಸಸ್ನ ನೋಡಿ ಈ ಕ್ಲಾಸ್ಗೆ ಎಂಟರ್ ಆಗಿ. ಈ ಕ್ಲಾಸಲ್ಲಿ ನಾವು ವಿ ವಿಲ್ ಡಿಸ್ಕಸ್ ಓನ್ಲಿ ಅಬೌಟ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಗಿದೆ Henry's law ಆ್ಯಂಡ್ ಅಪ್ಲಿಕೇಶನ್ಸ್ನ ಡಿಸ್ಕಸ್ ಮಾಡೋಣ. ಓಕೆ, ಹಾಗಾದ್ರೆ ನೋಡೋಣ. ಬಟ್ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್, ಗ್ಯಾಸ್ ಇನ್ ಲಿಕ್ವಿಡ್ ಗೊತ್ತಿದೆ. ಏನಾಗುತ್ತೆ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡಲ್ಲಿ, ಸಾಲಿಡ್ ಅನ್ನೋದು ಸೊಲ್ಯೂಟ್ ಆಗುತ್ತೆ, ಸಾಲ್ವೆಂಟು ಲಿಕ್ವಿಡ್ ಆಗುತ್ತೆ. ಸೊ ನಾವು ಈ ಚಾಪ್ಟರ್ ಡಿಸ್ಕಸ್ ಮಾಡ್ತಾರೆ ಲಿಕ್ವಿಡ್ ಸೊಲ್ಯೂಷನ್ಸ್ ಮೇಲೆ ಮಾತ್ರ. ಹಾಗಾಗಿ ಲಿಕ್ವಿಡ್ ಒನ್ ಆಫ್ ದ ಸಾಲ್ವೆಂಟ್ ಆಗಿರುತ್ತೆ, ಅಂದರೆ ಒಂದು ಸಾಲ್ವೆಂಟ್ ಆಗಿರುತ್ತೆ ಲಿಕ್ವಿಡು. ಸೊಲ್ಯೂಟ್ ಯಾವುದಾಗಿರುತ್ತೆ, ಐದರ್ ಸಾಲಿಡ್ ಆರ್ ಗ್ಯಾಸ್. ಇಲ್ಲಿ ಸಾಲಿಡ್ ಗ್ಯಾಸ್ ಸೊಲ್ಯೂಟ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೀವಿ, ಲಿಕ್ವಿಡ್ಗೆ ಡಿಸ್ಕಸ್ ಮಾಡಲ್ಲ ಜಾಸ್ತಿ ಈ ಒಂದು ಕಾನ್ಸೆಪ್ಟಲ್ಲಿ. ಹಾಗಾದರೆ ಗ್ಯಾಸ್ ಇನ್ ಲಿಕ್ವಿಡ್ ಅಂದ್ರೇನು, ಇಲ್ಲಿ ಗ್ಯಾಸು ಸೊಲ್ಯೂಟ್ ಆಗಿರುತ್ತೆ, ಲಿಕ್ವಿಡು ಸಾಲ್ವೆಂಟ್ ಆಗಿರುತ್ತೆ. ಸೊ ಹಾಗಾದ್ರೆ ನಿಮ್ಗೆ ಗೊತ್ತಿದೆ ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಕೇಳಿದ್ದೀರ. ವಾಟರಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಕಂಟೆಂಟ್ ಇರುತ್ತೆ ಫಾರ್ ಅಕ್ವಾಟಿಕ್ ಅನಿಮಲ್ಸ್. ಓಕೆ, ಅವು ಬ್ರೀತ್ ಮಾಡಬೇಕು, ಅವು ಕಂಫರ್ಟ್ನೆಸ್ಸು ಸಫಿಷಿಯೆಂಟ್ ಲೈಫ್ ಲೀಡ್ ಮಾಡಬೇಕು ಅಂದರೆ ದೇ ನೀಡ್ ಆಕ್ಸಿಜನ್, ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಬೇಕು. ಸೊ ಡಿಸಾಲ್ವ್ಡ್ ಆಕ್ಸಿಜನ್ನು ವಾಟರಲ್ಲಿ ಸಾಲ್ಯುಬಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಆಕ್ಸಿಜನ್ ಕಂಟೆಂಟ್ ಎಷ್ಟಿರುತ್ತೆ ಅಂತಂದರೆ ಒಂದು 3.05 ml ಅಷ್ಟು. ಓಕೆ, ಒಂದು 100 ml ವಾಟರ್ಗೆ ಇಷ್ಟು ml ಆಫ್ ಆಕ್ಸಿಜನ್ ಇರುತ್ತೆ. ಓಕೆ, ಇಟ್ಸ್ ಮೋರ್ ದೆನ್ ಎನಫ್ ಟು ದ ಅಕ್ವಾಟಿಕ್ ಅನಿಮಲ್ಸ್. ಓಕೆ, ಇಷ್ಟು ಏನು ಆಕ್ಸಿಜನ್ ಕಂಟೆಂಟ್ ಇದೆ ಅದು ಸಾಕು, ಯಾವುದಕ್ಕೆ ಸಫಿಷಿಯೆಂಟ್ ಇದೆ ಅಕ್ವಾಟಿಕ್ ಅನಿಮಲ್ಸ್ಗೆ. ಸೊ ಒಂದು 100 ml ವಾಟ್ರಲ್ಲಿ 3.05 3.0 ml ಅಷ್ಟು ಆಕ್ಸಿಜನ್ನು ಡಿಸಾಲ್ವ್ ಆಗಿರುತ್ತೆ ಮಿನಿಮಮ್ ಹೇಳ್ತಾರೆ ನಾನು. ಸೊ 100 ml ಅಲ್ಲಿ ಇಷ್ಟು ಅಮೌಂಟು ಡಿಸಾಲ್ವ್ ಆಗಿರುತ್ತೆ. ಸೊ ಇಷ್ಟು ಸಫಿಷಿಯೆಂಟ್ ಇದೆ ಅಕ್ವಾಟಿಕ್ ಅನಿಮಲ್ಸ್ಗೆ, ಅದನ್ನು ನಾವು ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಹೇಳ್ತೀವಿ. ಆ್ಯಂಡ್ DOD ಅಂತ ಕೇಳಿದ್ದಾರೆ ನೀವು. ಸೊ ಅದೆಲ್ಲ ಬೇಕಾಗಿಲ್ಲ ನಮಗೆ, ಬಟ್ ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಅಕ್ವಾಟಿಕ್ ಅನಿಮಲ್ಸಲ್ಲಿದೆ. ಸೊ ಅಪ್ಲಿಕೇಶನ್ಸ್ ಎಲ್ಲಾಗುತ್ತೆ. ಫಾರ್ ಎಕ್ಸಾಂಪಲ್ ಕೂಲ್ ಡ್ರಿಂಕ್ಸಲ್ಲಿ, ಓಕೆ, ಕೂಲ್ ಡ್ರಿಂಕ್ಸಲ್ಲಿ ನೀವು ನೋಡಿರ್ಬೋದು ಸೋಡಾ ಗ್ಯಾಸ್ಗಳು ಏನಿರುತ್ತೆ. ಸೊ ನೀವು ಕ್ಯಾಪ್ನ ಓಪನ್ ಮಾಡಿದ ತಕ್ಷಣ ಸ್ವಲ್ಪ ಶೇಕ್ ಮಾಡಿ ಕ್ಯಾಪ್ ಓಪನ್ ಮಾಡಿ ಏನಾಗುತ್ತೆ, ಫಿಸ್ ಔಟ್ ಆಗುತ್ತೆ. ಓಕೆ, ಅಲ್ಲಿರೋ ಒಂದು ಅಪ್ಲಿಕೇಶನ್ ಏನು, ಅಲ್ಲಿರೊಂದು ಪ್ರಿನ್ಸಿಪಲ್ ಏನು ವರ್ಕ್ ಆಗ್ತದೆ. ಆ್ಯಂಡ್ ಆಲ್ಸೋ ಹೈಯರ್ ಆಲ್ಟಿಟ್ಯೂಡ್ಸ್, ಓಕೆ, ಫಾರ್ ಎಕ್ಸಾಂಪಲ್ ಮೌಂಟ್ ಎವರೆಸ್ಟ್ ಎಲ್ಲ ಹೋಗ್ತಾ ಏನಾಗುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ ಸ್ವಲ್ಪ ಆಗುತ್ತೆ. ಓಕೆ, ಆ್ಯಂಡ್ ಅಷ್ಟು ಸಿ ಡೈವರ್ಸ್ ಕೂಡ ಏನು ಸ್ಕೂಬಾ ಡೈವರ್ಸ್ ಅಂತ ಇರ್ತಾರೆ, ಅವರು ಕೂಡ ಸಿ ವಾಟರಲ್ಲಿ ಹೋಗ್ತಾ ಇದ್ದಾಗ ಸಿಲಿಂಡರ್ ತೊಗೊಂಡು ಹೋಗ್ತಾರೆ. ಸಿಲಿಂಡರ್ ಏನಿಂದ ಮೇಡಪ್ ಆಗಿರುತ್ತೆ, ಬರೀ ಆಕ್ಸಿಜನ್ ಮಾತ್ರ ಇರುತ್ತೆ, ಆಕ್ಸಿಜನ್ ಸಿಲಿಂಡರ್ ಅಂತ ಹೇಳ್ತೀವಿ. ಅದು ಆಕ್ಸಿಜನ್ ಮಾತ್ರ ಇರುತ್ತಾ? ನೋ, ಅಲ್ಲಿರೋ ಅಪ್ಲಿಕೇಶನ್ಸ್ ಯಾವುದು ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಅದಕ್ಕೆಲ್ಲ ಆನ್ಸರ್ ಈ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡಲ್ಲಿ ಸಿಗುತ್ತೆ ನಿಮಗೆ, ರೈಟ್? ಸೊ ಹಾಗಾದರೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ಸ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್? ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಯಾವುದು ಅಂದರೆ ಪ್ರೆಷರ್, ಇಟ್ ಇಸ್ ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಆ್ಯಂಡ್ ದೆನ್ ಟೆಂಪರೇಚರ್ ಪ್ರೆಷರು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸು ವಿಚ್ ಅಫೆಕ್ಟ್ಸ್ ದ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಗ್ಯಾಸ್ ಇನ್ ಲಿಕ್ವಿಡ್. ಅದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಪ್ರೆಷರ್ ಅಂತ ಹೇಳ್ಬೋದು, ಪ್ರೆಷರೇ ಮೇನ್ ಬರಬೇಕು. ಯಾಕಂದ್ರೆ ಗ್ಯಾಸ್ ಅಂತ ಬಂದರೆ ನಾವು ಪಾರ್ಷಿಯಲ್ ಪ್ರೆಷರ್ ಅಂತ ತಗೋತೀವಿ. ಆ ಪಾರ್ಷಿಯಲ್ ಪ್ರೆಷರ್ ಅಂದರೆ ಇನ್ನೊಂದು ಹೇಳ್ತೀನಿ. ಸೊ ಈಗ ಫ್ಯಾಕ್ಟರ್ಸ್ನ ಡಿಸ್ಕಸ್ ಮಾಡೋಣ. ಫ್ಯಾಕ್ಟರ್ಸ್ ಅಂತ ಬಂದಾಗ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್? ಓಕೆ, ಗ್ಯಾಸನ್ನ ಲಿಕ್ವಿಡಲ್ಲಿ ಡಿಸಾಲ್ವ್ ಆಗಬೇಕು ಅಂದರೆ ಗ್ಯಾಸು ಏನು ಫ್ಯಾಕ್ಟರ್ಸು ಅಫೆಕ್ಟ್ ಮಾಡುತ್ತೆ ಸಾಲ್ಯುಬಲ್ ಆಗಬೇಕು ಅಂದರೆ? ಸೊ ವಾಟ್ ಆರ್ ದೋಸ್ ಫ್ಯಾಕ್ಟರ್ಸ್? ವಿ ಹ್ಯಾವ್ ಎ ಫಸ್ಟ್ ಫ್ಯಾಕ್ಟರ್, ದಟ್ ಇಸ್ ನೇಚರ್ ಆಫ್ ಗ್ಯಾಸ್ ಆ್ಯಂಡ್ ಸಾಲ್ವೆಂಟ್, ದಟ್ ಮೀನ್ಸ್ ನೇಚರ್ ಆಫ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಸೊ ಇದನ್ನು ನಾವು ತುಂಬ ಡೀಪಾಗಿ ಡಿಸ್ಕಸ್ ಮಾಡಲ್ಲ, ತುಂಬ ಸಿಂಪಲ್.
ಸೊ ಪ್ರೀವಿಯಸ್ ಕಾನ್ಸೆಪ್ಟಲ್ಲಿ ಏನು ಹೇಳಿದೆ, ಪೋಲಾರ್ ಡಿಸಾಲ್ವ್ಸ್ ಇನ್ ಪೋಲಾರ್ ಸಾಲ್ವೆಂಟ್. ಸೊ ಅದೇ ಸೇಮ್ ಪ್ರಿನ್ಸಿಪಲ್ ಇಲ್ಲೂ ಕೂಡ ವರ್ಕ್ ಆಗುತ್ತೆ. ಇಲ್ಲಿ this depends on chemical similarity. Solubility of gas in solvent is due to the chemical similarity between the gas and solvent. So chemical similarity nothing but the solubility, polar or non-polar ಅಂತ ಹೇಳ್ಬೋದು ಅಷ್ಟೇ. ಓಕೆ, ದಟ್ ಇಸ್ ಕೆಮಿಕಲ್ ಸಿಮಿಲಾರಿಟಿ ಅಂತ ಹೇಳ್ತೀವಿ ಅಷ್ಟೇ. ಹಾಗಾದರೆ ಸಮ್ ಆಫ್ ದ ಗ್ಯಾಸಸ್ ಲೈಕ್ ಆಕ್ಸಿಜನ್, ಓಕೆ, ನೈಟ್ರೋಜನ್, ಹೈಡ್ರೋಜನ್, ದೀಸ್ ಆರ್ ಲೆಸ್ ಸಾಲ್ಯುಬಲ್ ಇನ್ ವಾಟರ್. ಅಂದರೆ ದೇ ಆರ್ ಸಾಲ್ಯುಬಲ್ ಅಪ್ ಟು ಸ್ಮಾಲ್ ಎಕ್ಸ್ಟೆಂಟ್, ಒಂದು ಸ್ಮಾಲ್ ಎಕ್ಸ್ಟೆಂಟ್ ಅಥವಾ ಲೆಸ್ ಸಾಲ್ಯುಬಲ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಗೊತ್ತಾಗ್ಬೋದು ಇದು ಪೋಲಾರ ನಾನ್ ಪೋಲಾರ್ ಅಂತಂದ್ರೆ ನೀವು ಆರಾಮಾಗಿ ಹೇಳ್ತೀರಾ ಇಟ್ ಇಸ್ ಎ ನಾನ್ ಪೋಲಾರ್ ಮಾಲಿಕ್ಯೂಲ್, ನಾನ್ ಪೋಲಾರ್ ಕಾಂಪೌಂಡ್ ಅಂತ ಹೇಳ್ತೀರಾ. ಓಕೆ, ಇಟ್ ಇಸ್ ಎ ನಾನ್ ಪೋಲಾರ್ ಮಾಲಿಕ್ಯೂಲ್. ನಾನ್ ಪೋಲಾರ್ ಮಾಲಿಕ್ಯೂಲು ವಾಟರ್ ಸಾಲ್ಯುಬಲ್ ಆಗುತ್ತಾ? ಇಲ್ಲ, ಸಾಲ್ಯುಬಲ್ ಆಗಲ್ಲ. ಬಟ್ ಆಕ್ಸಿಜನ್ ಇಟ್ಸ್ ಸಾಲ್ಯುಬಲ್ ಸ್ಮಾಲ್ ಎಕ್ಸ್ಟೆಂಟ್. ನಾನು ಹೇಳಿದೆ ಇಲ್ಲಿ 100 ml ವಾಟರ್ಲಿ ಅಟ್ಲೀಸ್ಟ್ 3 ml ಅಷ್ಟು ಆಕ್ಸಿಜನ್ ಕಂಟೆಂಟ್ ಡಿಸಾಲ್ವ್ ಆಗಿರುತ್ತೆ. ಇಟ್ಸ್ ಮೋರ್ ದೆನ್ ಇನಫ್ ಫಾರ್ ಅಕ್ವಾಟಿಕ್ ಅನಿಮಲ್ಸ್ ಅಂತ ಹೇಳಿದೆ. ಹಾಗಾದರೆ ಇಟ್ ಇಸ್ ಡಿಸಾಲ್ವ್ಡ್ ಅಂದರೆ ಸಾಲ್ಯುಬಲ್ ಟು ಸ್ಮಾಲ್ ಎಕ್ಸ್ಟೆಂಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತು ಏನು ಅಂತ? ಸೊ ದಿಸ್ ಇಸ್ ಅಬೌಟ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಸಾಲ್ವೆಂಟ್. ಅಂದರೆ ಫಸ್ಟ್ ಹೇಳು ನಾನು, ಇದು ನಾನ್ ಪೋಲಾರ್ ಸಾಲ್ವೆಂಟ್ಸ್, ಸೊಲ್ಯೂಟ್ ನಾನ್ ಪೋಲಾರ್ ಗ್ಯಾಸ್ ಏನಿದೆ ಇದು ಸಾಲ್ಯುಬಲ್ ಟು ಸ್ಮಾಲ್ ಎಕ್ಸ್ಟೆಂಟ್ ಅಂತ ಹೇಳ್ಬೋದು. ದಟ್ ಇಸ್ ದ ಫಸ್ಟ್ ಥಿಂಗ್. ಓಕೆ, ಏನು ಗ್ಯಾಸಸ್ ಲೈಕ್ ನೈಟ್ರೋಜನ್, ಹೈಡ್ರೋಜನ್, ಆಕ್ಸಿಜನ್, ಹೀಲಿಯಂ ಎಟ್ಸೆಟ್ರಾ ಡಿಸಾಲ್ವ್ಸ್ ಇನ್ ವಾಟರ್ ಓನ್ಲಿ ಟು ಸ್ಮಾಲ್ ಎಕ್ಸ್ಟೆಂಟ್ ಅಂತ ಹೇಳ್ಬೋದು, ಲೆಸ್ ಸಾಲ್ಯುಬಲ್ ಅಂತ ಹೇಳ್ತೀವಿ. ಓಕೆ, ಬಟ್ ಅದರ್ ದೆನ್ ದಿಸ್ ಇನ್ಯಾವ ಗ್ಯಾಸಸ್ ಇದೆ? ಅಮೋನಿಯಾ ತಗೊಳ್ಳೋಣ. ಅಮೋನಿಯಾ, ಓಕೆ, HCl, ಸಲ್ಫರ್ ಡೈಆಕ್ಸೈಡ್. ಓಕೆ, ದೀಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಬಿಕಾಸ್ ದೇ ಆರ್ ಪೋಲಾರ್ ಇನ್ ನೇಚರ್. ಸೊ ಪಾರ್ಷಿಯಲ್ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಇದೆ, H+Cl- ಅಂತ ಇದೆ HCl. ಬಟ್ ಇದರಲ್ಲಿ ಏನಾಗುತ್ತೆ, NH ಇದ್ರೆ SO2. ನಮ್ಗೆ ಗೊತ್ತಿದೆ ಡೈಪೋಲ್ ಮೂವ್ಮೆಂಟ್ ಅಂತ ಅರೈಸ್ ಆಗುತ್ತೆ. ಡೈಪೋಲ್ ಮೂವ್ಮೆಂಟ್ ಇದೆ ಅಂದರೆ ದೇ ಆರ್ ಪೋಲಾರ್ ಇನ್ ನೇಚರ್. ಹಾಗಾಗಿ ದೀಸ್ ಗ್ಯಾಸಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಓಕೆ, ವಾಟರ್ ದೋಸ್ ಅಮೋನಿಯಾ, ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ HCl ಗ್ಯಾಸ್. ಓಕೆ, HCl ಅನ್ಕೋಬೋದು ನೀವು. HCl ಅಮೋನಿಯಾ ಆಗಲಿ ಲಿಕ್ವಿಡ್ ಆಗಿ ನಿಮಗೆ ಬಾಟಲ್ ಇರುತ್ತೆ ಲ್ಯಾಬಲ್ಲಿ. ಬಟ್ ಆ್ಯಕ್ಚುಲಿ ದ HCl and NH3 ಆರ್ ಗ್ಯಾಸಸ್. ಅದನ್ನೆಲ್ಲ ಲಿಕ್ವಿಫೈ ಮಾಡಿರ್ತೀವಿ ಲಿಕ್ವಿಡ್ ಆಗಿ. ಓಕೆ, ದೀಸ್ ಆರ್ ಗ್ಯಾಸಸ್. ಓಕೆ, ಹಾಗಾಗಿ ಈ ಗ್ಯಾಸಸ್ಸು ದೇ ಆರ್ ಹೈಲಿ ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳ್ಬೋದು. ಆ್ಯಂಡ್ ಅಗೇನ್ ಕಾರ್ಬನ್ ಡೈಆಕ್ಸೈಡ್ ಅಂತ ಇದೆ. ಕಾರ್ಬನ್ ಡೈಆಕ್ಸೈಡ್ ಕೂಡ ಸಾಲ್ಯುಬಲ್ ಆಗುತ್ತೆ ಬಟ್ ಅಂಡರ್ ಹೈ ಪ್ರೆಷರ್. ಓಕೆ, ಅಂಡರ್ ಪ್ರೆಷರ್ ಕಂಡೀಷನ್ ಕಾರ್ಬನ್ ಡೈಆಕ್ಸೈಡ್ ಕೂಡ ಸಾಲ್ಯುಬಲ್ ಆಗುತ್ತೆ. ಓಕೆ, ಕಾರ್ಬನ್ ಡೈಆಕ್ಸೈಡ್ ಇಸ್ ನಾನ್ ಪೋಲಾರ್ ಕಾಂಪೌಂಡ್, ನಾನ್ ಪೋಲಾರ್ ಮಾಲಿಕ್ಯೂಲ್. ಸೊ ಇದು ಕೂಡ ಸಾಲ್ಯುಬಲ್ ಆಗುತ್ತೆ ಬಟ್ ಅಂಡರ್ ಎ ಸರ್ಟನ್ ಕಂಡೀಷನ್ ಆಫ್ ಪ್ರೆಷರ್. ಒಂದು ಪ್ರೆಷರ್ ಅಪ್ಲೈ ಮಾಡಿದಾಗ ಇದು ಸಾಲ್ಯುಬಲ್ ಆಗುತ್ತೆ. ಸೊ ನೇಚರ್ ಆಫ್ ಗ್ಯಾಸ್ ಇನ್ ಸಾಲ್ವೆಂಟ್ ಅಂತ ಗೊತ್ತಾಯಿತು. ಸೊ ಇಟ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಗೊತ್ತಿರಲಿ ಏನು ಅಂತ. ಸೊ ನಾನ್ ಪೋಲಾರ್ ಅಂದರೆ ಮಾಲಿಕ್ಯೂಲ್ಸ್ ಗೊತ್ತಿತ್ತು, ಅದು ಸಾಲ್ಯುಬಲ್ ಟು ಸ್ಮಾಲ್ ಎಕ್ಸ್ಟೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ದ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಏನಿದೆ ದೇ ಆರ್ ಕಂಪ್ಲೀಟ್ಲಿ ಸಾಲ್ಯುಬಲ್ ಇನ್ ವಾಟರ್. ಓಕೆ, ಹೈಲಿ ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ನೇಚರ್ ಆಫ್ ಗ್ಯಾಸ್ ಆ್ಯಂಡ್ ಸಾಲ್ವೆಂಟ್ ಅಂತ ಹೇಳ್ಬೋದು. ಅರ್ಥ ಆಯ್ತೇನು ಅಂತ? ನೇಚರ್ ಆಫ್ ಗ್ಯಾಸ್ ಆ್ಯಂಡ್ ಸಾಲ್ವೆಂಟ್ ಅಂದರೆ ಇಷ್ಟನ್ನು ಡಿಸ್ಕಸ್ ಮಾಡೋಣ. ಗೊತ್ತಾಯ್ತಾ? ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಗ್ಯಾಸಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಗ್ಯಾಸ್ ಸಲ್ಯೂಟ್ ಆಗಿರುತ್ತೆ, ಲಿಕ್ವಿಡ್ ಏನಾಗಿರುತ್ತೆ, ಸಾಲ್ವೆಂಟ್ ಆಗಿರುತ್ತೆ. ಸೊ ಸಾಲಿಡ್ ಆ್ಯಂಡ್ ಲಿಕ್ವಿಡಲ್ಲಿ ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ಪೋಲಾರ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇತ್ತು, ಲೈಕ್ ಡಿಸಾಲ್ವ್ಸ್ ಲೈಕ್ ಅನ್ನೋದು. ಬಟ್ ಇಲ್ಲಿ ಈ ಫ್ಯಾಕ್ಟರ್ಸ್ಗೆ ನಾವು ತುಂಬ ಒತ್ತು ಕೊಡಲ್ಲ, ಯಾಕಂದರೆ ಕಂಪ್ಲೀಟ್ ಬೇರೆ ಡಿಸ್ಕಸ್ ಮಾಡ್ತೀವಿ ಇನ್ನೂ ಕೂಡ. ಬಟ್ ಈ ಹಿಂಟ್ಗಳು ಗೊತ್ತಿರಲಿ. ಓಕೆ, ನೋಟ್ಸ್ ಬರ್ಕೋಬೇಕಾದ್ರೆ ತುಂಬ ಸಿಂಪಲ್, ನೇಚರ್ ಆಫ್ ಗ್ಯಾಸ್ ಆ್ಯಂಡ್ ಸಾಲ್ವೆಂಟ್. ಸೊ ಈ ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ, ನಿಮ್ಗೆ ಐಡಿಯಾಸ್ ಇರುತ್ತೆ. ಈ ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿಸ್ಕೊಳ್ಳಿ. ನೋಟ್ಸಲ್ಲಿ ರೈಟಿಂಗ್ ನೋಟ್ಸ್ ಅಂತ ಫಾರ್ಮೇಷನ್ ಮಾಡಿ ನಿಮ್ಗೆ ತುಂಬ ಐಡಿಯಾ ಸಿಗುತ್ತೆ. ಓಕೆ, ನೆಕ್ಸ್ಟ್ ನೇಚರ್ ಆಫ್ ಗ್ಯಾಸ್ ಆ್ಯಂಡ್ ಸಾಲ್ವೆಂಟ್ ಬಗ್ಗೆ ನಿಮ್ಗೆ ಐಡಿಯಾ ಸಿಕ್ತು. ಸೊ ದಿಸ್ ಇಸ್ ಆಲ್ಸೋ ಮೇನ್ ಫ್ಯಾಕ್ಟರ್. ಓಕೆ, ಒನ್ ಆಫ್ ದ ಮೇನ್ ಫ್ಯಾಕ್ಟರ್ ವಿಚ್ ಅಫೆಕ್ಟ್ಸ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಸಾಲ್ವೆಂಟ್. ಗ್ಯಾಸ್ ಇನ್ ಒಂದು ಲಿಕ್ವಿಡಲ್ಲಿ ಸಾಲ್ಯುಬಿಲಿಟಿಗೆ ಈ ಫ್ಯಾಕ್ಟರ್ಸ್ ಯಾವ ರೀತಿ ಅಫೆಕ್ಟ್ ಮಾಡುತ್ತೆ ಗೊತ್ತಾಯಿತು ಅಂತ ಗೊತ್ತೀನಿ. ಹಾಗಾದರೆ ನೆಕ್ಸ್ಟ್ ಯಾವ್ದು ಡಿಸ್ಕಸ್ ಮಾಡೋಣ? ನೆಕ್ಸ್ಟ್ ಒಂದು ಡಿಸ್ಕಸ್ ಮಾಡೋಣ. ಯಾವುದು ಅಂತಂದರೆ ಎಫೆಕ್ಟ್ ಆಫ್ ಟೆಂಪರೇಚರ್. ಓಕೆ, ಎಫೆಕ್ಟ್ ಆಫ್ ಟೆಂಪರೇಚರ್ ಬಗ್ಗೆ ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಹೇಳುವಾಗ ಹೇಳಿದೆ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಓಕೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್, ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಏನಾಗುತ್ತೆ? ಎಕ್ಸೋಥರ್ಮಿಕ್ ಅಂತ ಇದ್ದಾಗ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ, ರೈಟ್? ಹೈಯರ್ ದ ಟೆಂಪರೇಚರ್ ಸಾಲ್ಯುಬಿಲಿಟಿ ಡಿಕ್ರೀಸಸ್, ಅಥವಾ ಇನ್ಕ್ರೀಸ್ ಇನ್ ಟೆಂಪರೇಚರ್ ಡಿಕ್ರೀಸಸ್ ದ ಟೆಂಪರೇಚರ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ಗೆ ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಬಟ್ ಎಂಡೋಥರ್ಮಿಕ್ ರಿಯಾಕ್ಷನ್ಗೆ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ರೀಸನ್ ಎಲ್ಲ ಏನು ಅಂತ ಹೇಳಿದ್ದೆ, ನಾನು ಎಕ್ಸಾಂಪಲ್ ಸಮೇತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ಕರೆಕ್ಟಾಗಿ ವಿಡಿಯೋ ಕ್ಲಾಸಸ್ಸಲ್ಲಿ ನೋಡಿ ರಿವೈಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಎಫೆಕ್ಟ್ ಆಫ್ ಟೆಂಪರೇಚರ್ ಗ್ಯಾಸಸ್ ಮೇಲೆ ಯಾವ ರೀತಿ ಆಗುತ್ತೆ? ಹಾಗಾದರೆ ಗ್ಯಾಸ್ ಡಿಸಾಲ್ವ್ ಆಗ್ತಾ ಇದೆ ಅಂತಂದರೆ, ಓಕೆ, ಗ್ಯಾಸ್ ಇಲ್ಲಿ ಡಿಸಾಲ್ವ್ ಆಗ್ತಾ ಇದೆ ಅಂದರೆ ಇಟ್ ಇಸ್ ಪ್ಯೂರ್ಲಿ ಎಕ್ಸೋಥರ್ಮಿಕ್ ಇನ್ ನೇಚರ್. ಓಕೆ, ಬಟ್ ಇಲ್ಲಿ ಒಂದು ಮೇನ್ ಪಾಯಿಂಟ್ ಹೇಳ್ಬಿಡ್ತೀನಿ ಡೈರೆಕ್ಟಾಗಿ ಪಾಯಿಂಟ್ ಹೋಗ್ಬಿಡೋಣ. ಏನಂತಂದರೆ ಟೆಂಪರೇಚರ್ನ ನೀವು ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಇಲ್ಲಿ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಯಾವಾಗ? ಗ್ಯಾಸ್ ಕಂಡೀಷನಲ್ಲಿ. ಯಾಕೆ? ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಟ್? ಇಫ್ ದ ಟೆಂಪರೇಚರ್ ಇನ್ಕ್ರೀಸಸ್ ದ ಸಾಲ್ಯುಬಿಲಿಟಿ ಡಿಕ್ರೀಸಸ್ ಬಿಕಾಸ್ ದ ಡಿಸೊಲ್ಯೂಷನ್ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಇಸ್ ಎಕ್ಸೋಥರ್ಮಿಕ್ ಇನ್ ನೇಚರ್. ಎಕ್ಸೋಥರ್ಮಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಗ್ಯಾಸ್ ಏನು ಡಿಸೋಲ್ವ್ ಆಗ್ತಾ ಇದೆ, ಓಕೆ, ಆ ಡಿಸೊಲ್ಯೂಷನ್ ಆಗ್ತಾ ಇದ್ದಾಗ
ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ. ಎನರ್ಜಿ ರಿಲೀಸ್ ಆಗ್ತಾ ಇದೆ ಅಂದರೆ ಯಾವ ರಿಯಾಕ್ಷನ್ ಹೇಳ್ತೀವಿ? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಟೆಂಪರೇಚರ್ ಏನು ಫೇವರ್ ಮಾಡಬೇಕು? ಲೋ ಟೆಂಪರೇಚರ್ ಇರಬೇಕು. ಅಕಾರ್ಡಿಂಗ್ ಟು ಲೀ ಚಾಟ್ಲರ್ ಪ್ರಿನ್ಸಿಪಲ್, ಟೆಂಪರೇಚರ್ ಕಡಿಮೆ ಇತ್ತು ಅಂದರೆ ದಟ್ ಇಸ್ ಅ ಫೇವರಬಲ್ ಕಂಡೀಷನ್ ಫಾರ್ ಎಕ್ಸೋಥರ್ಮಿಕ್ ಕಾಂಪೌಂಡ್ಸ್, ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಅಂದರೆ ಡಿಕ್ರೀಸ್ ಇನ್ ಟೆಂಪರೇಚರ್ ಶಿಫ್ಟ್ಸ್ ದ ಈಕ್ವಿಲಿಬ್ರಿಯಂ ಇನ್ ಎಕ್ಸೋಥರ್ಮಿಕ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಟೆಂಪರೇಚರ್ ಕಡಿಮೆ ಇರಬೇಕು ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ಗೆ. ಬಟ್ ಇದೇನು ಮಾಡ್ತೀವಿ? ಅಕಸ್ಮಾತ್ ನಾವು ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ವಿ. ಇಫ್ ಯು ಇನ್ಕ್ರೀಸ್ ದ ಟೆಂಪರೇಚರ್ ದೆನ್ ದ ಸಾಲ್ಯುಬಿಲಿಟಿ ಡಿಕ್ರೀಸಸ್ ಬಿಕಾಸ್ ದ ಡಿಸೊಲ್ಯೂಷನ್ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಇಸ್ ಎಕ್ಸೋಥರ್ಮಿಕ್ ಇನ್ ನೇಚರ್. ನಾವು ಏನು ಗ್ಯಾಸ್ನ ಡಿಸಾಲ್ವ್ ಮಾಡ್ತೀವಿ ಲಿಕ್ವಿಡಲ್ಲಿ, ಆಗ ಎನರ್ಜಿ ರಿಲೀಸ್ ಆಗುತ್ತೆ. ಎನರ್ಜಿ ರಿಲೀಸ್ ಆಗ್ತಾ ಇದೆ ಅಂದರೆ ದಟ್ ಈಸ್ ಎಕ್ಸೋಥರ್ಮಿಕ್ ಇನ್ ನೇಚರ್, ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಅರ್ಥ. ಹಾಗಾದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ಗೆ ಟೆಂಪರೇಚರ್ ಆಗಿರಬೇಕು, ಟೆಂಪರೇಚರ್ ಕಡಿಮೆ ಇರಬೇಕು. ಕಡಿಮೆ ಇದ್ದರೆ ಮಾತ್ರ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಬಟ್ ಅಕಸ್ಮಾತ್ ನಾವು ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ಸಾಲ್ಯುಬಿಲಿಟಿ ಆಬ್ವಿಯಸ್ಲಿ ಡಿಕ್ರೀಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಹಾಗಾದರೆ ಫಸ್ಟ್ ಪಾಯಿಂಟ್ ಏನು ನೋಟ್ ಮಾಡ್ಕೋಬೇಕಾದ್ರಲ್ಲಿ, ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಆಫ್ ಟೆಂಪರೇಚರ್. ಗೊತ್ತಾಯ್ತು ಏನು ಪಾಯಿಂಟ್ ಫಸ್ಟ್ ಅಂತ? ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಟೆಂಪರೇಚರ್ ಎಫೆಕ್ಟ್ ಏನು ಅಂತಂದರೆ, ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಓಕೆ, ದ ಸಾಲ್ಯುಬಿಲಿಟಿ ಆಫ್ ಲಿಕ್ವಿಡ್ ಗ್ಯಾಸ್ ಇನ್ ಲಿಕ್ವಿಡ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಸೊ ವಾಟ್ ಇಸ್ ದ ರೀಸನ್ why it happens so because dissolution of gas in liquids exothermic in nature, not endothermic. Endothermic means what? ನಮಗೆ ಹೀಟ್ ಸಪ್ಲೈ ಮಾಡಬೇಕು. ಎಂಡೋಥರ್ಮಿಕ್ ಅಂದರೆ ಇಲ್ಲಿ ಎಂಡೋಥರ್ಮಿಕ್ ಆಗಲ್ಲ. ಗ್ಯಾಸು ಡಿಸಾಲ್ವ್ ಆದಾಗ ವಾಟ್ರಲ್ಲಿ ಇಲ್ಲಿ ಹೀಟ್ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ. ಓಕೆ, ಹೀಟ್ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ. ಸೊ ಹಾಗಿದ್ದ ಕಂಡೀಷನ್ ಗೊತ್ತಾಯ್ತಲ್ಲ ಏನು ಅಂತ. ಸೊ ಇಷ್ಟೇ, ಇಲ್ಲಿ ಎಕ್ಸೋಥರ್ಮಿಕ್ ಪ್ರೋಸೆಸ್ ಆಗಿರೋದ್ರಿಂದ ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ಸಾಲ್ಯುಬಿಲಿಟಿ ಆಬ್ವಿಯಸ್ಲಿ ಡಿಕ್ರೀಸ್ ಆಗುತ್ತೆ. ಇಷ್ಟೇ ಸಿಂಪಲ್ ರೀಸನ್ ಇದು. The dissolution of gas in liquid is exothermic in nature, so that if the temperature increases, then the solubility of gas in liquid decreases. So this is the main point. ಅಷ್ಟೇ ಸಾಕಲ್ವಾ? ಸೊ ಇಷ್ಟನ್ನ ಗೊತ್ತಾದ್ರೆ ಸಾಕು. ಅರ್ಥ ಆಯ್ತು ಅನ್ಕೋತೀನಿ. ಅದ್ರಲ್ಲಿ ಆಗೋದು ನೋಡಿ, ಸೊಲ್ಯೂಟ್ ಏನಾಗಿರುತ್ತೆ? ಸೊಲ್ಯೂಟು ಇಲ್ಲಿ ಗ್ಯಾಸ್ ಆಗಿರುತ್ತೆ, ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡ್ತೀವಿ. ಸೊ ಸೊಲ್ಯೂಷನ್ ಆಗುತ್ತೆ, ಅಂದರೆ ಡಿಸೊಲ್ಯೂಷನ್ ಪ್ರೋಸೆಸ್ ಆಗುತ್ತೆ. ದ ಡಿಸೊಲ್ಯೂಷನ್ ಪ್ರೋಸೆಸ್ ಇಸ್ ಎಕ್ಸೋಥರ್ಮಿಕ್, ನೆಗೆಟಿವ್. ಓಕೆ, ಸೊಲ್ಯೂಟಲ್ಲಿ ಏನಾಗಿರುತ್ತೆ? ಸೊಲ್ಯೂಟು ಗ್ಯಾಸ್ ಆಗಿರುತ್ತೆ. ಗ್ಯಾಸ್ನ ನಾವು ಡಿಸಾಲ್ವ್ ಮಾಡಿದ್ರೆ ಸಾಲ್ವೆಂಟಲ್ಲಿ ಗಿವ್ ಸೊಲ್ಯೂಷನ್. ದಟ್ ಪ್ರೋಸೆಸ್ ಇಸ್ ಡಿಸೊಲ್ಯೂಷನ್ ಆ್ಯಂಡ್ ದ ಚೇಂಜ್ ಇನ್ ಎಂಥಾಲ್ಪಿ ಇಸ್ ನೆಗೆಟಿವ್ ಬಿಕಾಸ್ ಹೀಟ್ ಎನರ್ಜಿ ರಿಲೀಸಸ್ ವೆನ್ ಗ್ಯಾಸ್ ಅಂಡರ್ಗೋ ಡಿಸೊಲ್ಯೂಷನ್. ಅರ್ಥ ಇದೇನು ಪಾಯಿಂಟ್ ಅಂತ? ಸೊ ಇಷ್ಟೇ ಪಾಯಿಂಟ್ ಇಲ್ಲಿ ಬೇಕಾಗಿರೋದು ನಿಮಗೆ. ಸೊ ಏನು ಇನ್ಕ್ರೀಸ್ ಆದಾಗ ಏನು ಡಿಕ್ರೀಸ್ ಆಗುತ್ತೆ, ಅದು ಯಾಕೆ ಡಿಕ್ರೀಸ್ ಆಗುತ್ತೆ? ರೀಸನ್ ಇಷ್ಟೇ, ಬಿಕಾಸ್ ಆಫ್ ಎಕ್ಸೋಥರ್ಮಿಕ್ ಇನ್ ನೇಚರ್. ರೈಟ್? ಸೊ ಇಷ್ಟೇ ಸಿಂಪಲ್ ಪಾಯಿಂಟ್. ಎಫೆಕ್ಟ್ ಆಫ್ ಟೆಂಪರೇಚರ್ ನೀವು ಎಂಡೋಥರ್ಮಿಕ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿಲ್ಲ, ಬಟ್ ಇಲ್ಲಿ ಎಕ್ಸೋಥರ್ಮಿಕ್ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಅರ್ಥ ಆಯ್ತೇನು ಅಂತ? ಸೊ ದಿಸ್ ಇಸ್ ಅಬೌಟ್ ದ ಎಫೆಕ್ಟ್ ಆಫ್ ಟೆಂಪರೇಚರ್. ಸೊ ಎಫೆಕ್ಟ್ ಆಫ್ ಟೆಂಪರೇಚರ್ ಬಗ್ಗೆ ನಿಮಗೆ ಐಡಿಯಾ ಸಿಕ್ತು ಅನ್ಕೋತೀನಿ. ಸೊ ಏನಕ್ಕೆ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಐಡಿಯಾ ಸಿಕ್ಕಿದೆ. ಹಾಗಾದ್ರೆ ನೆಕ್ಸ್ಟ್ ಏನು ಹೋಗೋಣ? ನೆಕ್ಸ್ಟ್ ಫ್ಯಾಕ್ಟರ್ ಅದು, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದಿದೆ? ಎಫೆಕ್ಟ್ ಆಫ್ ಪ್ರೆಷರ್. ಓಕೆ, ಎಫೆಕ್ಟ್ ಆಫ್ ಪ್ರೆಷರ್. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಡಿ. Aquatic animals are more comfortable in cold water than warm water. Why? So this is most important question. ಓಕೆ, ಅಕ್ವಾಟಿಕ್ ಅನಿಮಲ್ಸ್ ಏನಿದೆ, ನೀವು ಫಿಶ್ ಅಂತ ಹೋದಾಗ ಫಿಶ್ನ ತೊಗೊಂಡಾಗ ನೀವೇನು ಮಾಡ್ತೀರಿ? ಕೋಲ್ಡ್ ವಾಟರ್ ಸ್ಟೋರ್ ಮಾಡ್ತೀರಿ ಹೊರತು, ಅಂದರೆ ಕೋಲ್ಡ್ ವಾಟರ್ ಅಂದರೆ ಫ್ರಿಜ್ಜಲ್ಲಿರೋ ವಾಟರ್ ಅಂತಲ್ಲ. ಸೊ ಮಾಮೂಲಿ ನಾರ್ಮಲ್ ವಾಟರ್ ಏನಿದೆ ಅದಕ್ಕೆ ಸ್ಟೋರ್ ಮಾಡ್ತೀರಿ ಹೊರತು ಹಾಟ್ ವಾಟರಲ್ಲಿ ಸ್ಟೋರ್ ಮಾಡಲ್ಲ. ಓಕೆ, ಏನಕ್ಕೆ? ವಾಟ್ ಇಸ್ ದ ರೀಸನ್? ನನಗೇನು ಹೇಳಿದೆ? ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಏನಾಗುತ್ತೆ? ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಹಾಗಾದರೆ ಕೋಲ್ಡ್ ವಾಟರ್ ಅಂದರೆ ಟೆಂಪ್ರೇಚರ್ ಕಡಿಮೆ ಇದೆ ಅಂತ ಅರ್ಥ. ನಾವು ಹಾಟ್ ವಾಟರ್ ಅಂದರೆ ಏನಾಗುತ್ತೆ? ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಸಾಲ್ಯುಬಿಲಿಟಿ ಆಫ್ ಗ್ಯಾಸ್, ದಟ್ ಮೀನ್ಸ್ ಆಕ್ಸಿಜನ್, ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಆಕ್ಸಿಜನ್ ಸಾಲ್ಯುಬಿಲಿಟಿ ಕಡಿಮೆ ಆಗುತ್ತೆ. ಆಗ ಅಕ್ವಾಟಿಕ್ ಅನಿಮಲ್ಸ್ಗೆ ಸಿಗಬೇಕಾಗಿರೋ ಡಿಸಾಲ್ವ್ಡ್ ಆಕ್ಸಿಜನ್ ಸಫಿಷಿಯೆಂಟ್ ಆಗಿ ಸಿಗಲ್ಲ ಅಂದರೆ ಏನಾಗುತ್ತೆ? ಅಕ್ವಾಟಿಕ್ ಅನಿಮಲ್ಸು ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಅರ್ಥ ಆಯಿತು ಅನ್ಕೋತೀನಿ ಹೇಗೆ ಅಂತ. ಅದು ರೀಸನ್ ಏನು ಕೊಡ್ತೀರಾ? ರೀಸನ್ ತುಂಬ ಸಿಂಪಲ್ ಅಷ್ಟೇ. ಬಿಕಾಸ್ ದ ಸಾಲ್ಯುಬಿಲಿಟಿ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಇಸ್ ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಆಫ್ ಟೆಂಪರೇಚರ್. ಇಲ್ಲಿ ಕೊಟ್ಟಿರೋದಿಷ್ಟೇ, ಅಕ್ವಾಟಿಕ್ ಅನಿಮಲ್ಸ್ ಆರ್ ಮೋರ್ ಕಂಫರ್ಟಬಲ್ ಇನ್ ಕೋಲ್ಡ್ ವಾಟರ್ ದೆನ್ ವಾರ್ಮ್ ವಾಟರ್. ಕಂಫರ್ಟಬಲ್ ಜಾಸ್ತಿ ಇರುತ್ತೆ. ಯಾಕಂತಂದರೆ ಬಿಕಾಸ್ ದ ಸಾಲ್ಯುಬಿಲಿಟಿ ಡಿಸಾಲ್ವ್ ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಟೆಂಪರೇಚರ್. ಕೋಲ್ಡ್ ವಾಟರ್ ಟೆಂಪರೇಚರ್ ಕಡಿಮೆ ಇರುತ್ತೆ. ಟೆಂಪರೇಚರ್ ಕಡಿಮೆ ಇರುತ್ತೆ ಅಂದರೆ ಸಾಲ್ಯುಬಿಲಿಟಿ ಜಾಸ್ತಿ ಆಗುತ್ತೆ. ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಹಾಗಾಗಿ ದಿಸ್ ಇಸ್ ದ ಮೇನ್ ರೀಸನ್. ಗೊತ್ತಾಗಿದೆ ಏನಂತ? ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಅಕ್ವಾಟಿಕ್ ಅನಿಮಲ್ಸು ಏನಕ್ಕೆ ಕೋಲ್ಡ್ ವಾಟರಲ್ಲಿ ಸ್ಟೋರ್ ಮಾಡ್ತೀವಿ ಅಥವಾ ದೇ ಆರ್ ಸಫಿಷಿಯೆಂಟ್. ಓಕೆ, ಹಿಂಗೆ ಕೊಟ್ಟಿದ್ದಾರೆ, ದೇ ಮೋರ್ ಕಂಫರ್ಟಬಲ್ ಇನ್ ಕೋಲ್ಡ್ ವಾಟರ್ ದೆನ್ ವಾರ್ಮ್ ವಾಟರ್. ವೈ ಅಂತಂದರೆ ಗೊತ್ತಾಗಿದೆ. ಯಾಕಂತಂದ್ರೆ ಸಾಲ್ಯುಬಿಲಿಟಿ ಏನಾಗುತ್ತೆ? ಟೆಂಪರೇಚರ್ನ ಡಿಕ್ರೀಸ್ ಮಾಡಿದರೆ ಸಾಲ್ಯುಬಿಲಿಟಿ ಆಕ್ಸಿಜನ್ ಇನ್ಕ್ರೀಸ್ ಇರುತ್ತೆ, ಜಾಸ್ತಿ ಇರುತ್ತೆ. ಹಾಗಾಗಿ ದೇ ಆರ್ ಕಂಫರ್ಟಬಲ್ ಇನ್ ಕೋಲ್ಡ್ ವಾಟರ್ ದೆನ್ ದಟ್ ಆಫ್ ವಾರ್ಮ್ ವಾಟರ್. ವಾರ್ಮ್ ವಾಟರ್ ಅಂದರೆ ಟೆಂಪರೇಚರ್ ಇನ್ಕ್ರೀಸ್ ಮಾಡಿ ಏನಾಗುತ್ತೆ? ಡಿಸಾಲ್ವ್ ಆಕ್ಸಿಜನ್ ಕಂಟೆಂಟ್ ಕೂಡ ಸಾಲ್ಯುಬಲ್ ಆಗಲ್ಲ ಅಂದರೆ ಅವಕ್ಕೆ ರಿಕ್ವೈರ್ಡ್ ಅಮೌಂಟ್ ಆಫ್ ಆಕ್ಸಿಜನ್ ಸಿಗಲ್ಲ ಅಕ್ವಾಟಿಕ್ ಅನಿಮಲ್ಸ್ಗೆ. ಆಗ ಏನಾಗುತ್ತೆ? ಡೆತ್ ಆಗೋ ಚಾನ್ಸಸ್ ಇರುತ್ತೆ.
ಗೊತ್ತಾಯ್ತು ಏನು ಅಂತ. ಸೊ ದಿಸ್ ಇಸ್ ಅಬೌಟ್ ದ ಎಫೆಕ್ಟ್ ಆಫ್ ಟೆಂಪ್ರೇಚರ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಕೂಡ. ಅರ್ಥ ಆಗಿದೆಯಲ್ವಾ? ಸೊ ಎಫೆಕ್ಟ್ ಆಫ್ ಟೆಂಪ್ರೇಚರ್ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಸಿಕ್ತು ನಿಮಗೆ ಏನು ಅಂತ. ಸೊ ಹಾಗಾದರೆ ಈಗ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇರೋದು ಎಫೆಕ್ಟ್ ಆಫ್ ಪ್ರೆಷರ್ಗೆ ಹೋಗೋಣ. ಓಕೆ, ಎಫೆಕ್ಟ್ ಆಫ್ ಪ್ರೆಷರ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಓಕೆ, ಏನು ಹಾಗಾದ್ರೆ ಎಫೆಕ್ಟ್ ಆಫ್ ಪ್ರೆಷರ್ ಅಂತ ಅಂದರೆ, ಈಗ ಇಲ್ಲಿ ಬರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದರೆ ಒಂದು ವೆರಿ ಇಂಪಾರ್ಟೆಂಟ್ ಲಾ ಬರುತ್ತೆ ಇಲ್ಲಿ, ಅದನ್ನು ಡಿಸ್ಕಸ್ ಮಾಡಬೇಕು. ಎಫೆಕ್ಟ್ ಆಫ್ ಪ್ರೆಷರ್ ಅಂತ ಬಂದಾಗ ನೀವು ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಜಾಸ್ತಿ ಆಗುತ್ತೆ. ಓಕೆ, ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಜಾಸ್ತಿ ಆಗುತ್ತೆ. ವಾಟ್ ಇಸ್ ದ ರೀಸನ್? ಇನ್ಕ್ರೀಸಸ್ ದ ಪ್ರೆಷರ್ ಇನ್ಕ್ರೀಸಸ್ ದ ಸಾಲ್ಯುಬಿಲಿಟಿ. ಏನಕ್ಕೆ ಜಾಸ್ತಿ ಆಗುತ್ತೆ ಸಾಲ್ಯುಬಿಲಿಟಿ ಹಾಗಾದರೆ? ಫಾರ್ ಎಕ್ಸಾಂಪಲ್, ಈಗ ನೋಡಿ, ಒಂದು ಕಂಟೈನರಲ್ಲಿ ಓಕೆ ವಾಟರ್ ಇರುತ್ತೆ, ಸಾಲ್ವೆಂಟ್ ಒಂದು ವಾಟರ್ ಅಂತ ಅಂದ್ಕೊಳ್ಳೋಣ. ಗ್ಯಾಸ್ ಮಾಲಿಕ್ಯೂಲ್ಸ್ ಎಲ್ಲ ಓಕೆ, ಇಲ್ಲೆಲ್ಲ ಗ್ಯಾಸ್ ಮಾಲಿಕ್ಯೂಲ್ಸ್ ಇದೆ, ಇಲ್ಲೆಲ್ಲ ಗ್ಯಾಸ್ ಮಾಲಿಕ್ಯೂಲ್ಸ್ ಇದೆ, ಸರಿನಾ? ಸೊ ಅದೇ ಇನ್ನೊಂದು ಕಂಟೈನರ್ ತೊಗೋತೀನಿ, ಇಲ್ಲೂ ಕೂಡ ವಾಟರ್ ಇದೆ, ದಿಸ್ ಇಸ್ ಸಾಲ್ವೆಂಟ್, ಅಲ್ಲಿ ಎಲ್ಲ ಕೂಡ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಫ್ರಿಕ್ಷನ್ಲೆಸ್ ಪಿಸ್ಟನ್ನು ಆ್ಯಡ್ ಮಾಡ್ತೀನಿ. ಒಂದು ಪಿಸ್ಟನ್ ಇರುತ್ತೆ, ಓಕೆ, ಏನೊಂದು ಪ್ರೆಷರ್ ಅಪ್ಲೈ ಮಾಡಿಲ್ಲ. ಇಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಏನಿದೆ ಎಲ್ಲ ಸಾಲ್ಯುಬಲ್ ಆಗ್ತದೆ ಅನ್ಕೋಬೋದು ಬೇಕಾದ್ರೆ. ಓಕೆ, ಎಲ್ಲ ಗ್ಯಾಸ್ ಮಾಲಿಕ್ಯೂಲ್ಸ್ ಈಸ್ ಇನ್ ಈಕ್ವಿಲಿಬ್ರಿಯಮ್ ವಿತ್ ಎ ಸಾಲ್ವೆಂಟ್ ಮಾಲಿಕ್ಯೂಲ್ಸ್. ಈಕ್ವಿಲಿಬ್ರಿಯಮ್ ಕಂಡೀಷನ್ ಗೊತ್ತಿದೆ, ಏನಾಗುತ್ತೆ? ಫಾರ್ವರ್ಡ್ ರಿಯಾಕ್ಷನ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ, ದಟ್ ಇಸ್ ಈಕ್ವಿಲಿಬ್ರಿಯಮ್. ಅಂದರೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಕ್ವಲ್ಸ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್, ದಟ್ ಇಸ್ ಈಕ್ವಿಲಿಬ್ರಿಯಮ್. ಇಲ್ಲಿ ಗ್ಯಾಸು ಮತ್ತು ಸಾಲ್ವೆಂಟು ಈಕ್ವಿಲಿಬ್ರಿಯಮ್ ಇರುತ್ತೆ, ಸೊಲ್ಯೂಷನ್ ಆಗ್ತಾ ಇರುತ್ತೆ, ವಾಪಸ್ಸು ಗ್ಯಾಸು ಮತ್ತು ಸಾಲ್ವೆಂಟ್ ಆಗ್ತಾ ಇರುತ್ತೆ. ಅಂದರೆ ಗ್ಯಾಸು ಸಾಲ್ವೆಂಟಲ್ಲಿ ಡಿಸೋಲ್ವ್ ಆದರೆ ಎಷ್ಟೋ ಗ್ಯಾಸ್ಗೂ ವಾಪಸ್ಸು ಎಸ್ಕೇಪ್ ಆಗ್ತಾ ಇರುತ್ತೆ. ಓಕೆ, ಸಮ್ ಅಮೌಂಟ್ ಆಫ್ ಗ್ಯಾಸ್ ಈಗ ಡಿಸೋಲ್ವ್ ಆಗ್ತಾ ಇರುತ್ತೆ. ಇಲ್ಲಿ ಗ್ಯಾಸಸ್ ಕಂಟೆಂಟ್ ಎಲ್ಲ ಮಾಲಿಕ್ಯೂಲ್ಸ್ ಇದೆ ಅಂದ್ಕೊಳ್ಳಿ, ಎಬವ್ ದ ಸರ್ಫೇಸ್ ವಾಟರ್ ಸರ್ಫೇಸಲ್ಲಿ ಎಲ್ಲ ಡಿಸೋಲ್ವ್ ಆಗ್ತಾ ಇದ್ರೆ ಅದೇ ಟೈಮಲ್ಲಿ ಎಷ್ಟೋ ಗ್ಯಾಸ್ ಮಾಲಿಕ್ಯೂಲ್ಸ್ ಎಸ್ಕೇಪ್ ಆಗ್ತಾ ಇರುತ್ತೆ. ಓಕೆ, ಡಿಸೋಲ್ವ್ ಆಗ್ತದೆ, ಎಸ್ಕೇಪ್ ಆಗ್ತಾ ಇರುತ್ತೆ. ಇದೇ ಪ್ರೋಸೆಸ್ ನಡೀತಾನೇ ಇರುತ್ತೆ. ಅಂದರೆ ಈಕ್ವಿಲಿಬ್ರಿಯಮ್ ಸ್ಟೇಟ್ ಅಟೈನ್ ಆಗಿರುತ್ತೆ ಅಂತ ಹೇಳ್ಬೋದು. ಈಕ್ವಿಲಿಬ್ರಿಯಮ್ ರೀಚ್ ಆಗೋ ತನಕ ಇದೇ ನಡೀತಾ ಇರುತ್ತೆ. ಆಫ್ಟರ್ ದ ಈಕ್ವಿಲಿಬ್ರಿಯಮ್ ಆಲ್ಸೋ ಇದೇ ಥರ ಪ್ರೋಸೆಸ್ ನಡೀತಾ ಇರುತ್ತೆ. ಅದನ್ನು ಡೈನಮಿಕ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ಬಟ್ ಅದೇ ನಾನೇನಾದರೂ ಈಗ ಪ್ರೆಷರ್ನ ಅಪ್ಲೈ ಮಾಡ್ತೀನಿ. ಈಗೇನಾಗುತ್ತೆ ನೋಡಿ, ಪ್ರೆಷರ್ನ ಅಪ್ಲೈ ಮಾಡಿದೆ. ಸೊ ಈಗ ಪ್ರೆಷರ್ ಇದೆ, ಲೆಟ್ ಇಟ್ ಬಿ P1 ಅಂತ ಪ್ರೆಷರ್ ಇದೆ. ಓಕೆ, ಇಫ್ ನಾನು ಪ್ರೆಷರ್ ಇನ್ಕ್ರೀಸ್ ಮಾಡಿದ್ರೆ P1 + P2 ಅಂತ ಆಗುತ್ತೆ. ಎಕ್ಸ್ಟ್ರಾ ಪ್ರೆಷರ್ ಅಪ್ಲೈ ಮಾಡಿದ್ದೀನಿ. ಸೊ ಏನಾಗಿದೆ ನೋಡಿ, ಇಷ್ಟು ಡಿಸ್ಟೆನ್ಸ್ ಇದ್ದಿದ್ದೇನಾಯಿತು, ಇಷ್ಟು ಡಿಸ್ಟೆನ್ಸ್ ಆಯಿತು. ಅಂದರೆ ಪ್ರೆಷರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಆಗ ಗ್ಯಾಸ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ತುಂಬ ಹತ್ತಿರ ಬರುತ್ತೆ, ತುಂಬ ನಿಯರ್ ಡಿಸ್ಟೆನ್ಸ್ ಎಲ್ಲ ಕೂಡ ತುಂಬ ಕೊಲೈಡ್ ಆಗುತ್ತೆ ಹತ್ತಿರ ಬಂದು. ಓಕೆ, ಸೊ ಇಲ್ಲೇನಾಗುತ್ತೆ, ಪ್ರೆಷರ್ ಜಾಸ್ತಿ ಮಾಡಿದಾಗ ಮಾಲಿಕ್ಯೂಲ್ಸ್ ಎಲ್ಲ ಏನಾಗುತ್ತೆ, ಒಂದು ಯೂನಿಟ್ ವಾಲ್ಯೂಮಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಜಾಸ್ತಿ ಆಗುತ್ತೆ. ಓಕೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ಕ್ರೀಸಸ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಒಂದು ಪರ್ಟಿಕ್ಯುಲರ್ ವಾಲ್ಯೂಮ್ ಅಂತ ತೊಗೊಂಡ್ರೆ ನೋಡಿ, ಇಲ್ಲಿ ಒಂದು ಪರ್ಟಿಕ್ಯುಲರ್ ವಾಲ್ಯೂಮ್ ತೊಗೊಂಡೆ, ಗ್ಯಾಸ್ ಮಾಲಿಕ್ಯೂಲ್ಸ್ ಇಷ್ಟಿತ್ತು ಅಂದ್ಕೊಳ್ಳಿ. ಅದೇ ಒಂದು ಪರ್ಟಿಕ್ಯುಲರ್ ವಾಲ್ಯೂಮ್ ಅಂತ ಇಲ್ಲಿ ಕನ್ಸಿಡರ್ ಮಾಡಿದಾಗ ಗ್ಯಾಸ್ ಮಾಲಿಕ್ಯೂಲ್ಸ್ ತುಂಬ ಹತ್ತಿರ ಬಂದು ತುಂಬ ಜಾಸ್ತಿ ಮಾಲಿಕ್ಯೂಲ್ಸ್ ಆಯಿತು. ಆಗೇನಾಗುತ್ತೆ, ಸ್ಟ್ರೈಕಿಂಗ್ ಜಾಸ್ತಿ ಆಗುತ್ತೆ, ಕೊಲೂಷನ್ ಜಾಸ್ತಿ ಆಗುತ್ತೆ. ಆಗ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಗ್ಯಾಸ್ ಮಾಲಿಕ್ಯೂಲ್ಸ್ದು. ಅರ್ಥ ಆಯ್ತು ಏನು ಅಂತ? ಸೊ ಹಾಗಾದರೆ ಹೀಗೆ ಹೇಳೋದು ನಾವೇನು, ಇನ್ಕ್ರೀಸಸ್ ದ ಪ್ರೆಷರ್ ಇನ್ಕ್ರೀಸಸ್ ದ ಸಾಲ್ಯುಬಿಲಿಟಿ. ಸೊ ತುಂಬ ಸಿಂಪಲ್ ಪಾಯಿಂಟ್ ಏನಂದರೆ, ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಆಫ್ ಪ್ರೆಷರ್. ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ನೊಂದು ಪಿಕ್ಚರ್ ಕೊಟ್ಟಿದ್ದೀನಿ, ನಿಮ್ಗೆ ಕಾಣಿಸ್ಬೋದು. ಇಲ್ಲಿ ನೋಡಿ, ಇಲ್ಲಿ ಒಂದು ಗ್ಯಾಸ್ ಇದೆ, ಒಂದು ಗ್ಯಾಸ್ ಒಂದು ಯೂನಿಟ್ ಒಂದು ವೆಸಲ್ ಇದೆ. ವೆಸಲ್ಸಲ್ಲಿ ಗ್ಯಾಸ್ ಪಾರ್ಟಿಕಲ್ಸ್ ಕಾಣ್ತಾ ಇದೆ ನಿಮಗೆ. ನೋಡಿ, ಎಷ್ಟೋ ಗ್ಯಾಸ್ ಪಾರ್ಟಿಕಲ್ಸು ಸಾಲ್ವೆಂಟಲ್ಲಿ ಎಂಟರ್ ಆಗ್ತದೆ, ಅದೇ ಟೈಮಲ್ಲಿ ಎಷ್ಟೋ ಗ್ಯಾಸ್ ಪಾರ್ಟಿಕಲ್ಸು ವಾಪಸ್ಸು ಹೋಗ್ತಾ ಇದೆ. ಅಂದರೆ ಈಕ್ವಿಲಿಬ್ರಿಯಮ್ ಅಟೈನ್ ಆಗ್ತಾ ಇದೆ. ಸೊ ಗ್ಯಾಸ್ ಪಾರ್ಟಿಕಲ್ ಎಂಟರ್ ಆಗ್ತದೆ, ಗ್ಯಾಸ್ ಪಾರ್ಟಿಕಲ್ ಎಕ್ಸಿಟ್ ಆಗ್ತದೆ. ಈಕ್ವಿಲಿಬ್ರಿಯಮ್ ಸ್ಟೇಟಲ್ಲಿ ಇದೇ ನಡೀತಾನೆ ಇರುತ್ತೆ. ಸೊ ಆ ಕಂಡೀಷನ್ ನಾವು ಡೈನಮಿಕ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ಸೊ ಡೈನಮಿಕ್ ಈಕ್ವಿಲಿಬ್ರಿಯಮ್ ಅಂತಂದರೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಒಂದು ಸೇಮ್ ಸ್ಪೀಡಲ್ಲಿ ಆಗ್ತಾನೇ ಇರುತ್ತೆ, ಸೇಮ್ ಸ್ಪೀಡಲ್ಲಿ ನಡೀತಾನೆ ಇರುತ್ತೆ. ಫಾರ್ವರ್ಡ್ ರಿಯಾಕ್ಷನ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂದರೆ ಇಲ್ಲಿ ಗ್ಯಾಸ್ ಏನು ಸಾಲ್ವೆಂಟಲ್ಲಿ ಡಿಸೋಲ್ವ್ ಆಗಿರುತ್ತೆ ಅದು ಸೊಲ್ಯೂಷನ್ ಆಗ್ತಾ ಇರುತ್ತೆ. ಓಕೆ, ಸೊಲ್ಯೂಷನ್ ಆಗುತ್ತೆ, ಅಗೇನ್ ಬ್ಯಾಕ್ ಗ್ಯಾಸ್ ಆಗಿ ಹೋಗ್ತಾ ಇರುತ್ತೆ. ಓಕೆ, ಗ್ಯಾಸಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸು ಸೊಲ್ಯೂಷನ್ ಡಿಸೋಲ್ವ್ ಆಗುತ್ತೆ, ಅಗೇನ್ ಬ್ಯಾಕ್ ಗ್ಯಾಸ್ ಮಾಲಿಕ್ಯೂಲ್ಸ್ ಎಸ್ಕೇಪ್ ಆಗ್ತಾ ಇರುತ್ತೆ. ಸೊ ಇದೇ ಪ್ರೋಸೆಸ್ ನಡೀತಾನೇ ಇರುತ್ತೆ. ಹಾಗೆ ವೆನ್ ವಿ ಅಪ್ಲೈ ದ ಪ್ರೆಷರ್ ಅಪ್ಲೈ ಮಾಡಿದಾಗ ಕಾಣಿಸ್ತದೆ ಇಮೇಜ್ ಅನ್ಕೋತೀನಿ ನಿಮಗೆ. ಪ್ರೆಷರ್ ಅಪ್ಲೈ ಮಾಡಿದಾಗ ನೋಡಿ, ಯೂನಿಟ್ ವಾಲ್ಯೂಮಲ್ಲಿ ಎಷ್ಟು ಗ್ಯಾಸ್ ಮಾಲಿಕ್ಯೂಲ್ಸ್ ಆಯಿತು, ಒಂದು ಪರ್ಟಿಕ್ಯುಲರ್ ಯೂನಿಟ್ ವಾಲ್ಯೂಮಲ್ಲಿ ಎಷ್ಟು ಗ್ಯಾಸ್ ನಂಬರ್ ಆಫ್ ಮಾಲಿಕ್ಯೂಲ್ಸು ಇನ್ಕ್ರೀಸ್ ಆಗಿದೆ ತುಂಬ. ಹಾಗೆ ಇನ್ಕ್ರೀಸ್ ಆಗಿದೆ ಅಂದರೆ ಕೊಲ್ಯೂಷನ್ ಜಾಸ್ತಿ ಆಗುತ್ತೆ, ಸ್ಟ್ರೈಕ್ ಮಾಡೋದು ವಾಲ್ಸ್ಗಳಿಗೆ ಜಾಸ್ತಿ ಆಗುತ್ತೆ. ಸೊ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ, ಡೈನಾಮಿಕ್ ಈಕ್ವಿಲಿಬ್ರಿಯಮ್ ಅಂತ ಕಂಡೀಷನ್ ಕೊಟ್ಟಿದ್ದೀನಿ. ಸೊ ಡೈನಾಮಿಕ್ ಈಕ್ವಿಲಿಬ್ರಿಯಮ್ ಅಂದ್ರೆ ಅಷ್ಟೇ, ಇಷ್ಟೇ ಹೇಳ್ತಿರೋದು, ಎಷ್ಟು ಗ್ಯಾಸ್ ಮಾಲಿಕ್ಯೂಲ್ಸು ಎಂಟರ್ ಆಗುತ್ತೋ ಅಷ್ಟೇ ಮಾಲಿಕ್ಯೂಲ್ಸ್ ಎಸ್ಕೇಪ್ ಆಗ್ತಾರೆ, ಪುನಃ ಎಂಟರ್ ಆಗ್ತಾ ಇರುತ್ತೆ, ಎಸ್ಕೇಪ್ ಆಗ್ತಾ ಇರುತ್ತೆ. ಸರ್ಫೇಸಲ್ಲಿರುತ್ತೆ ಗ್ಯಾಸ್ ಮಾಲಿಕ್ಯೂಲ್ಸು, ಸಾಲ್ವೆಂಟ್ ಒಳಗೆ ಎಂಟರ್ ಆಗುತ್ತೆ, ಅದೇ ಟೈಮ್ಗೆ ಇನ್ನೊಂದು ಗ್ಯಾಸ್ ಮಾಲಿಕ್ಯೂಲ್ ಎಸ್ಕೇಪ್ ಆಗುತ್ತೆ. ಇದೇ ಥರ ನಡೀತಾನೆ ಇರುತ್ತೆ ಸ್ಪೀಡಲ್ಲಿ. ಸೊ ಗ್ಯಾಸು ಸಾಲ್ವೆಂಟಲ್ಲಿ ಡಿಸೋಲ್ವ್ ಆಗಿ ಸೊಲ್ಯೂಷನ್ ಕೊಡ್ತಾ ಇರುತ್ತೆ, ಅಗೇನ್ ಸೊಲ್ಯೂಷನ್ ಗ್ಯಾಸು ಎಸ್ಕೇಪ್ ಆಗಿ ವಾಪಸ್ ಗ್ಯಾಸ್ ಸೊಲ್ಯೂಟ್ ಬರ್ತಾ ಇರುತ್ತೆ ವಾಪಸ್ ನಮಗೆ. ಸೊ ಇದು ನಾವು ಡೈನಮಿಕ್ ಈಕ್ವಿಲಿಬ್ರಿಯಮ್ ಕಂಡೀಷನ್ ಅಂತ ಹೇಳ್ತೀವಿ. ಅರ್ಥ ಆಗಿದೆಯೇನು ಅಂತ? ಸೊ ಈ ಒಂದು ಪಾಯಿಂಟ್ ನೋಡಿ, ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಅಷ್ಟು ಗೊತ್ತಿರಬೇಕಷ್ಟೇ ನಿಮಗೆ.
ಅರ್ಥ ಆಗಿದೆಯಾ? ಹಾಗಾದರೆ ಇಲ್ಲಿ ಬರೋ ಇಂಪಾರ್ಟೆಂಟ್ ಲಾ ಯಾವುದು? ಸೊ ಏನಕ್ಕೆ ಪ್ರೆಷರ್ ಇನ್ಕ್ರೀಸ್ ಆದರೆ, ಓಕೆ, ಪ್ರೆಷರ್ ಇನ್ಕ್ರೀಸ್ ಆದರೆ ಏನಕ್ಕೆ ಇನ್ಕ್ರೀಸ್ ಆಗುತ್ತೆ? ಸಾಲ್ಯುಬಿಲಿಟಿ ಏನಕ್ಕೆ ಇನ್ಕ್ರೀಸ್ ಆಗುತ್ತೆ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ಬರುವಂಥ ವೆರಿ ವೆರಿ ಇಂಪಾರ್ಟೆಂಟ್ ಲಾ ಯಾವುದು ಹಾಗಾದರೆ? ಸಾರಿ, ಒಂದು ನಿಮಿಷ, ಒಂದು ರೀಸನ್ ಕೊಟ್ಟಿದ್ದೀನಿ, ನೋಟ್ ಮಾಡ್ಕೋಬೇಕಾದ್ರೆ ಪ್ರೆಷರ್ ಹೇಗೆ ಇನ್ಕ್ರೀಸ್ ಆದರೆ ಏನಾಗುತ್ತೆ ನೋಟ್ ಮಾಡ್ಕೋಬೇಕಾದ್ರೆ ನೀವು. ಇನ್ಕ್ರೀಸ್ ಇನ್ ಪ್ರೆಷರ್ ಇನ್ಕ್ರೀಸಸ್ ದ ನಂಬರ್ ಆಫ್ ಗೇಷಿಯಸ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಓವರ್ ದ ಸೊಲ್ಯೂಷನ್. ಗೊತ್ತಾಯ್ತಾ? ಫಸ್ಟ್ ಪಾಯಿಂಟ್ ಇದು ಹೇಳಿ ನಾನು. ಪ್ರೆಷರ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ಪ್ರೆಷರ್ ಇನ್ಕ್ರೀಸ್ ಮಾಡಿದ್ರೆ ನಂಬರ್ ಆಫ್ ಗೇಷಿಯಸ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಗೊತ್ತಾಯ್ತಾ? ಆ್ಯಂಡ್ ದೆನ್ ಏನಾಗುತ್ತೆ, ಆ ವಾಲ್ಯೂಮಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ಕ್ರೀಸ್ ಆದರೆ ನೆಕ್ಸ್ಟ್ ಏನಾಗುತ್ತೆ? ನೆಕ್ಸ್ಟ್ ಪಾಯಿಂಟ್ ನೋಡಿ. ಆಸ್ ಅ ರಿಸಲ್ಟ್ ದ ಮೋರ್ ಮಾಲಿಕ್ಯೂಲ್ಸ್ ವಿಲ್ ಸ್ಟ್ರೈಕಿಂಗ್ ದ ಸರ್ಫೇಸ್ ಆಫ್ ದ ಲಿಕ್ವಿಡ್. ಸ್ಟ್ರೈಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕೊಲೈಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ಫೇಸ್ ಆಫ್ ಅ ಲಿಕ್ವಿಡಲ್ಲಿ. ಆ್ಯಂಡ್ ದ ಹೆನ್ಸ್ ಮೋರ್ ಮಾಲಿಕ್ಯೂಲ್ಸ್ ಡಿಸಾಲ್ವ್ ಆ್ಯಂಡ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ವಿಲ್ ಇನ್ಕ್ರೀಸಸ್ ಅಂಟಿಲ್ ನ್ಯೂ ಈಕ್ವಿಲಿಬ್ರಿಯಂ ರೀಚ್ಡ್. ನ್ಯೂ ಈಕ್ವಿಲಿಬ್ರಿಯಂ ಅಂದರೆ ಒಂದು ನೆಕ್ಸ್ಟ್ ಈಕ್ವಿಲಿಬ್ರಿಯಂ ಸ್ಟಾರ್ಟ್ ರೀಚ್ ಆಗೋ ತನಕ ಇದೇ ಪ್ರೋಸೆಸ್ ನಡೀತಾನೆ ಇರುತ್ತೆ. ಅಂದರೆ ಫಾರ್ವರ್ಡ್ ರಿಯಾಕ್ಷನ್ ಬ್ಯಾಕ್ವರ್ಡ್ ರಿಯಾಕ್ಷನ್, ಫಾರ್ವರ್ಡ್ ರಿಯಾಕ್ಷನ್ ಬ್ಯಾಕ್ವರ್ಡ್ ರಿಯಾಕ್ಷನ್ ನಡೀತಾನೆ ಇರುತ್ತೆ ಕಂಟಿನ್ಯೂಸ್ಲಿ. ಹಾಗಾಗಿ ದಿಸ್ ಇಸ್ ದ ರೀಸನ್. ನೀವು ಯಾಕೆ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ ರೀಸನ್ ಬೇಕು ಅಂದರೆ ರೀಸನ್ ಅಂತ ಹಾಕಿ ಇದನ್ನು ನೋಟ್ ಮಾಡ್ಕೊಳ್ಬೇಕಾದ್ರೆ. ಓಕೆ, ನೋಟ್ಸ್ ಫಾರ್ಮೇಷನ್ಗೆ ಅಂತ ಕೊಡ್ತಾ ಇದ್ದೀನಿ, ರೀಸನ್ ಅಂತ ಮಾಡಿ ಇದನ್ನು ನೋಟ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಪಾಸ್ ಮಾಡಿ ಬೇಕಾದರೆ ಇಷ್ಟು ಕಂಪ್ಲೀಟ್ ಸೆಂಟೆನ್ಸ್ ಏನಿದೆ ನೋಟ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಪಾಸ್ ಮಾಡಿ ಇಷ್ಟು ಸೆಂಟೆನ್ಸ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಅರ್ಥ ಆಯ್ತು ಏನು ಅಂತ? ಸೊ ಇಷ್ಟು ದಿಸ್ ಇಸ್ ಅಬೌಟ್ ದ ಎಫೆಕ್ಟ್ ಆಫ್ ಪ್ರೆಷರ್. ಬಟ್ ಇಲ್ಲಿ ಇನ್ನೂ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟು ಇದು ನೋಟ್ ಮಾಡ್ಕೊಳ್ಳಿ, ಈ ಪಾಯಿಂಟ್ನ ನೋಟ್ ಮಾಡ್ಕೊಬಿಡಿ ನೀವು. ಸ್ಟೂಡೆಂಟ್ಸ್ ಬರ್ಕೊಂಡ್ರೆ ಇದನ್ನು ಕಂಪ್ಲೀಟು ರೀಸನ್ ಬರ್ಕೊಬಿಡಿ, ಏನು ಅಂತ ಗೊತ್ತಾಗಲಿ. ಸೊ ಇಷ್ಟು ದಿಸ್ ಇಸ್ ಅಬೌಟ್ ದ ಎಫೆಕ್ಟ್ ಆಫ್ ಪ್ರೆಷರ್. ಬಟ್ ಇನ್ನೂ ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಲಾ ಇದೆ, ಅದನ್ನು ಡಿಸ್ಕಸ್ ಮಾಡೋಣ. ಸೊ ವಾಟ್ ಇಸ್ ದಟ್ ಲಾ? ಹೆನ್ರಿಸ್ ಲಾ. ಓಕೆ, ಹೆನ್ರಿಸ್ ಲಾ ಅಂತ ಇದೆ, ವೆರಿ ಇಂಪಾರ್ಟೆಂಟ್ ಲಾ. ಹೆನ್ರಿಸ್ ಲಾ ಅಂದರೆ ಏನು ಹಾಗಾದರೆ? ಸೊ ಇಲ್ಲಿ ನಾವು ತಗೊಳ್ಳೋದು ಸಾಲ್ಯುಬಿಲಿಟಿ ಅಂತ ಹೇಳ್ತೀವಿ. ಸೊ ದಟ್ ಸಾಲ್ಯುಬಿಲಿಟಿ, ಹೆನ್ರಿಸ್ ಲಾ ಅಂತ ಹೇಳೋದು ಇಷ್ಟೇ, ದಟ್ ಸಾಲ್ಯುಬಿಲಿಟಿ, ಓಕೆ, ಸಾಲ್ಯುಬಿಲಿಟಿ is directly proportional to the partial pressure ಅಥವಾ ಪ್ರೆಷರ್ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳ್ತೀವಿ. ಪಾರ್ಷಿಯಲ್ ಪ್ರೆಷರ್ ಅಂದರೆ ಏನು ಸರ್ ಹಾಗಾದರೆ? ಸೊ ಪಾರ್ಷಿಯಲ್ ಪ್ರೆಷರ್ ಅಂದರೆ ಡೌಟ್ ಬರ್ಬೋದು, ಪ್ರೆಷರ್ ಅಂತ ಕೇಳಿರ್ತಾರೆ, ಬಟ್ ಗ್ಯಾಸಸಲ್ಲಿ ನಾವು ಪಾರ್ಷಿಯಲ್ ಪ್ರೆಷರ್ ಅಂತ ತಗೋತೀವಿ. ದಟ್ ಸಾಲ್ಯುಬಿಲಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಗ್ಯಾಸ್. ಆ ಗ್ಯಾಸ್ ಏನು ಡಿಸಾಲ್ವ್ ಮಾಡ್ತೀವಿ ಅದರದ್ದು ಪಾರ್ಷಿಯಲ್ ಪ್ರೆಷರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸಾಲ್ಯುಬಿಲಿಟಿ, ಅದು ಸಾಲ್ಯುಬಲ್ ಆಗುತ್ತೋ ಇಲ್ವೋ ಅನ್ನೋದು. ಸೊ ದೆನ್ ವಾಟ್ ಇಸ್ ಮೆಂಟ್ ಬೈ ಪಾರ್ಷಿಯಲ್ ಪ್ರೆಷರ್? ಸೊ ಅಂದರೆ ಪಾರ್ಷಿಯಲ್ ಪ್ರೆಷರ್ ಅಂದ್ರೆ ಏನು? ತುಂಬ ಇಂಪಾರ್ಟೆಂಟ್ ನೋಡಿ. ಪ್ರೆಷರ್ ಅಂತ ನಿಮ್ಗೆ ಐಡಿಯಾ ಸಿಕ್ಕಿರುತ್ತೆ, ಬಟ್ ಪಾರ್ಷಿಯಲ್ ಪ್ರೆಷರ್ ಅಂದರೆ ಐಡಿಯಾಸ್ ಗೊತ್ತಿರಲ್ಲ ಕೆಲವೊಬ್ಬರಿಗೆ. ಸೊ ನೀವು ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಅಂತ ಒಂದು ಲಾನ ಸ್ಟೇಟ್ಸ್ ಆಫ್ ಮೆಟಲ್ ಡಿಸ್ಕಸ್ ಮಾಡಿದಿರಿ, ಓದಿದ್ದೀರಿ ಫಸ್ಟ್ PU ಕ್ಲಾಸಸಲ್ಲಿ. ಹಾಗಾದರೆ ಪಾರ್ಷಿಯಲ್ ಪ್ರೆಷರ್ ಅಂತಂದರೆ ಗ್ಯಾಸಸ್ಗಳು, ಫಾರ್ ಎಕ್ಸಾಂಪಲ್ ಒಂದು ಚೇಂಬರಲ್ಲಿ ಆಕ್ಸಿಜನ್ ಗ್ಯಾಸ್ನ ಇಟ್ಟಿರ್ತೀನಿ. ಓಕೆ, ಒಂದು ಚೇಂಬರಲ್ಲಿ ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ, ಒಂದು ಚೇಂಬರಲ್ಲಿ ಆಕ್ಸಿಜನ್ ಗ್ಯಾಸ್ನ ಇಟ್ಟಿರ್ತೀನಿ. ಆಕ್ಸಿಜನ್ ಗ್ಯಾಸಿಂದ ಆ ಚೇಂಬರಲ್ಲಿ ಪ್ರೆಷರ್ ಏನು ಕ್ರಿಯೇಟ್ ಆಗುತ್ತೆ? ಪ್ರೆಷರ್ ಇಸ್ ಡ್ಯೂ ಟು ದಿ ಓನ್ಲಿ ಪ್ರೆಷರ್ ಆಫ್ ಆಕ್ಸಿಜನ್. ಓಕೆ, ಪ್ರೆಷರ್ ಇಸ್ ಡ್ಯೂ ಟು ಓನ್ಲಿ ಆಕ್ಸಿಜನ್ ಅಂತ ಹೇಳ್ಬೋದು. ಆಕ್ಸಿಜನ್ಗೆ ಇದು ಆಕ್ಸಿಜನಿಂದ ಮಾತ್ರ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ತಾಯಿದೆ, ಯಾಕಂದರೆ ಆಕ್ಸಿಜನ್ ಗ್ಯಾಸ್ ಮಾಲಿಕ್ಯೂಲ್ಸ್ ಏನಿದೆ ಕೊಲೈಡ್ ಆಗ್ತಾಯಿದೆ ವಾಲ್ಸ್ ಆಫ್ ಅ ಕಂಟೈನರ್ಗೆ. ಹಾಗಾಗಿ ಪ್ರೆಷರ್ ಇಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಓನ್ಲಿ. ಓಕೆ, ಒಂದು ಚೇಂಬರಲ್ಲಿ ನೋಡಿ, ಒಂದು ಚೇಂಬರಲ್ಲಿ ಆಕ್ಸಿಜನ್ ಫಿಲ್ ಮಾಡಿದ್ದೀನಿ. ಅದೇ ನೆಕ್ಸ್ಟ್ ಇನ್ನೊಂದು ಚೇಂಬರಲ್ಲಿ ನೈಟ್ರೋಜನ್ನ ಫಿಲ್ ಮಾಡಿರ್ತೀನಿ. ಆ್ಯಂಡ್ ಈ ಚೇಂಬರಲ್ಲಿ ದ ಪ್ರೆಷರ್ ಇಸ್ ಡ್ಯೂ ಟು ನೈಟ್ರೋಜನ್ ಓನ್ಲಿ, ಬಟ್ ಹಿಯರ್ ದ ಪ್ರೆಷರ್ ಇಸ್ ಡ್ಯೂ ಟು ಆಕ್ಸಿಜನ್ ಓನ್ಲಿ. ಓಕೆ, ಅದನ್ನು ಪ್ರೆಷರ್ ಅಂತ ಹೇಳ್ತೀವಿ. ಬಟ್ ಅಕಸ್ಮಾತ್ ನಾನದು ಏನೋ ಒಂದು ಚೇಂಬರಲ್ಲಿ ಆಕ್ಸಿಜನ್ ಗ್ಯಾಸು, ನೈಟ್ರೋಜನ್ ಗ್ಯಾಸು, ಹೈಡ್ರೋಜನ್ ಗ್ಯಾಸ್ನು ಇಷ್ಟನ್ನು ಫಿಲ್ ಮಾಡ್ತೀನಿ. ಇಷ್ಟನ್ನು ಫಿಲ್ ಮಾಡಿದಾಗ ದ ಪ್ರೆಷರ್ ಇಸ್ ಡ್ಯೂ ಟು ಆಕ್ಸಿಜನ್ ಆಲ್ಸೋ, ನೈಟ್ರೋಜನ್ ಆಲ್ಸೋ, ಹೈಡ್ರೋಜನ್ ಆಲ್ಸೋ. ಆಕ್ಸಿಜನ್ ಮಾಲಿಕ್ಯೂಲ್ಸು ಕೊಲೈಡ್ ಆಗ್ತಾ ಇರುತ್ತೆ ವಾಲ್ಸ್ ಜೊತೆ ಆಫ್ ಕಂಟೈನರ್ ಜೊತೆ, ನೈಟ್ರೋಜನ್ ಗ್ಯಾಸು ಕೊಲೈಡ್ ಆಗ್ತಾ ಇರುತ್ತೆ, ಹೈಡ್ರೋಜನ್ ಗ್ಯಾಸು ಕೊಲೈಡ್ ಆಗ್ತಾ ಇರುತ್ತೆ. ಹಾಗಾದರೆ ದ ಪ್ರೆಷರ್, ಟೋಟಲ್ ಪ್ರೆಷರ್ ಇಸ್ ಡ್ಯೂ ಟು ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್, ದ ಪಾರ್ಷಿಯಲ್ ಪ್ರೆಷರ್ ಆಫ್ ನೈಟ್ರೋಜನ್, ದ ಪಾರ್ಷಿಯಲ್ ಪ್ರೆಷರ್ ಆಫ್ ಹೈಡ್ರೋಜನ್. ಪ್ರೆಷರ್ ಅಂದರೆ ಐಡಿಯಾ ಗೊತ್ತಾಯಿತು, ಬಟ್ ವಾಟ್ ಇಸ್ ಮೀನ್ ಬೈ ಪಾರ್ಷಿಯಲ್ ಪ್ರೆಷರ್ ಅಂತಂದರೆ, ಸೊ ಈ ಕೇಸ್ ಗೊತ್ತಾಯ್ತಲ್ಲ ಏನಂತ? ಪಾರ್ಷಿಯಲ್ ಪ್ರೆಷರ್. ಸೊ ಈ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್, ಪಾರ್ಷಿಯಲ್ ಪ್ರೆಷರ್ ಆಫ್ ನೈಟ್ರೋಜನ್, ಪಾರ್ಷಿಯಲ್ ಪ್ರೆಷರ್ ಆಫ್ ಹೈಡ್ರೋಜನ್. ಸೊ ಇಲ್ಲಿ ತಗೋತಾ ಇದ್ದೇನು? ಓನ್ಲಿ ಎ ಪ್ರೆಷರ್ ಡ್ಯೂ ಟು ಆಕ್ಸಿಜನ್. ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಯಿತು, ದಟ್ ಇಸ್ ಡ್ಯೂ ಟು ಆಕ್ಸಿಜನ್. ಆಕ್ಸಿಜನ್ ಮಾಲಿಕ್ಯೂಲ್ ಪ್ರೆಷರಿಂದ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿದೆ, ಟೋಟಲ್ ಪ್ರೆಷರ್ ಕ್ರಿಯೇಟ್ ಆಗ್ತಿದೆ ಅಂತ ಅರ್ಥ. ಬಟ್ ಇಲ್ಲೇನಾಗಿದೆ, ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಹೇಳೋದಿಷ್ಟೇ. ಸೊ ಸಮ್ ಆಫ್ ದ ಆಲ್ ಪಾರ್ಷಿಯಲ್ ಪ್ರೆಷರ್ ಆಫ್ ಇಂಡಿವಿಜುವಲ್ ಗ್ಯಾಸಸ್, ಓಕೆ, ನಾನ್ ರಿಯಾಕ್ಟಿಂಗ್ ಗ್ಯಾಸಸ್ನ ಮಿಕ್ಸ್ ಮಾಡಿದಾಗ ಒಂದು ಚೇಂಬರಲ್ಲಿ ಟೋಟಲ್ ಪ್ರೆಷರ್ ಎಕ್ಸರ್ಟೆಡ್ is equal to the sum of the partial pressure of a individual gases. So this is what PT, total pressure. That means total pressure is equal to partial pressure of oxygen plus partial pressure of nitrogen and partial pressure of hydrogen. ಇದನ್ನು ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳ್ತೀವಿ.
ಸೊ ಅದು ಫಸ್ಟು ಹೆನ್ರಿಸ್ ಲಾ ಅನ್ನೋರು ನಮಗೆ ಕೊಟ್ಟರು, ಸಾಲ್ಯುಬಿಲಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಗ್ಯಾಸ್ ಅಂತ ಅಂದ್ಬಿಟ್ಟು. ಬಟ್ ವಾಟ್ ಇಸ್ ದಟ್ ಪಾರ್ಷಿಯಲ್ ಪ್ರೆಷರ್ ಮೀನ್ಸ್ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರಿಂದ ನಮಗೆ ಆನ್ಸರ್ ಸಿಗುತ್ತೆ. ಅದಕ್ಕೆ ಅರ್ಥ ಆಯ್ತೇನು ಅಂತ, ಪಾರ್ಷಿಯಲ್ ಪ್ರೆಷರ್ ಅಂದರೆ ಗೊತ್ತಾಗಿದೆ ಏನು ಅಂತ. ಬಟ್ ಇಲ್ಲೇನಾಗಿದೆ, ನೈಟ್ರೋಜನ್ ಆಕ್ಸಿಜನ್ ಇಂಡಿವಿಜುವಲ್ ಇದೆ ಒಂದು ಚೇಂಬರಲ್ಲಿ, ಅಲ್ಲಿ ಆಕ್ಸಿಜನಿಂದ ಮಾತ್ರ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಬಟ್ ಈ ಕೇಸಸ್ಸಲ್ಲಿ ಆಕ್ಸಿಜನ್ ಕ್ರಿಯೇಟ್ ಆಗ್ತಿದೆ ಪ್ರೆಷರ್, ನೈಟ್ರೋಜನ್ ಕ್ರಿಯೇಟ್ ಆಗ್ತಿದೆ, ಹೈಡ್ರೋಜನ್ ಕ್ರಿಯೇಟ್ ಆಗಿದೆ. ಪಾರ್ಷಿಯಲ್ ನೇಚರ್ ಅಂತ ಹೇಳ್ಬೋದು. ಓಕೆ, ಸೊ ಇದು ನಾವು ಈಗ ಪಾರ್ಷಿಯಲ್ ಕೋವಲೆಂಟ್ ಬಾಂಡ್ ಅಂತ ಹೇಳ್ತೀವಿ, ಅಂದರೆ ಪಾರ್ಷಿಯಲ್ ಪೊಲಾರಿಟಿ ಅಂತ ಹೇಳ್ತೀವಿ. ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್, ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಇಲ್ಲೂ ಕೂಡ ಆಗ್ತಾ ಇರೋದು ಪಾರ್ಷಿಯಲ್ ಅಂತ ಹೇಳ್ಬೋದು. ಸೊ ಇದು ಗೊತ್ತಾಯ್ತಾ ನಿಮಗೆ, ಪಾರ್ಷಿಯಲ್ ಪ್ರೆಷರ್ ಅನ್ನೋ ಐಡಿಯಾ ಸಿಕ್ಕಿದೆ ಇಷ್ಟು ಕೂಡ. ಹಾಗಾದರೆ ಸಾಲ್ಯುಬಿಲಿಟಿ ಅಂದರೆ ಗೊತ್ತಾಯಿತು ನಿಮಗೆ, ಸಾಲ್ಯುಬಿಲಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಗ್ಯಾಸ್ ಅಂತ ಹೇಳ್ತೀವಿ. ಬಟ್ ನಾವು ಸಾಲ್ಯುಬಿಲಿಟಿನ ಹೇಗೆ ಮೆಷರ್ ಮಾಡೋದು? ಸಾಲ್ಯುಬಿಲಿಟಿನ ಮೆಷರ್ ಮಾಡೋದು ತುಂಬ ಸಿಂಪಲ್ಲು. ಸಾಲ್ಯುಬಿಲಿಟಿನ ಹೇಗೆ ಮೆಷರ್ ಮಾಡ್ತೀವಿ ಅಂತ ಹೆನ್ರಿಸ್ ಲಾ ಹೇಳಿದಾಗ, ಸಾಲ್ಯುಬಿಲಿಟಿ ದಟ್ ಇನ್ ಟರ್ಮ್ಸ್ ಆಫ್ ಮೋಲ್ ಫ್ರಾಕ್ಷನ್. ಓಕೆ, ಮೋಲ್ ಫ್ರಾಕ್ಷನ್ ಗೊತ್ತಾಗ್ತದೆ ಅನಿಸುತ್ತೆ. ಮೋಲ್ ಫ್ರಾಕ್ಷನ್ ಎಕ್ಸ್ ಅಂತ ತಗೋತೀನಿ. ದಟ್ ಮೀನ್ಸ್ ಪಾರ್ಷಿಯಲ್ ಪ್ರೆಷರ್ ಪಿ ಅಂತ ಬರೆದಿದ್ದೀನಿ. ಓಕೆ, ಸಾಲ್ಯುಬಿಲಿಟಿ ಲೆಟ್ ಇಟ್ ಬಿ ಎಕ್ಸ್. ಓಕೆ, ಲೆಟ್ ಇಟ್ ಬಿ ಎಕ್ಸ್. ಸಾಲ್ಯುಬಿಲಿಟಿನ ವಿ ವಿಲ್ ಮೆಷರ್ ಇನ್ ಟರ್ಮ್ಸ್ ಆಫ್ ದ ಮೋಲ್ ಫ್ರಾಕ್ಷನ್. ಮೋಲ್ ಫ್ರಾಕ್ಷನ್ ಅಂದರೆ ಗೊತ್ತಿದೆ, ಮೋಲ್ ಫ್ರಾಕ್ಷನ್ ಅಂದರೆ ನಿಮ್ಗೆ ಅರ್ಥ ಇದೆ, ಗೊತ್ತಿದೆ. ಯಾಕಂದರೆ ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ ವಾಟ್ ಇಸ್ ಮೋಲ್ ಫ್ರಾಕ್ಷನ್ ಅಂತ ಹೇಳಿದ್ದೆ. ಮೋಲ್ ಫ್ರಾಕ್ಷನ್ ಮೀನ್ಸ್ ವಾಟ್? ಮೋಲ್ ಫ್ರಾಕ್ಷನ್ ಮೀನ್ಸ್ ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಕಾಂಪೊನೆಂಟ್ ಡಿವೈಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಹೋಲ್ ಸೊಲ್ಯೂಷನ್. ಓಕೆ, ದಿಸ್ ಇಸ್ ವಾಟ್ ಮೋಲ್ ಫ್ರಾಕ್ಷನ್. ಹಾಗಾದರೆ ಸಾಲ್ಯುಬಿಲಿಟಿನ ಇನ್ ಟರ್ಮ್ಸ್ ಆಫ್ ಮೋಲ್ ಫ್ರಾಕ್ಷನ್ ನಾವು ಮೆಷರ್ ಮಾಡ್ತೀವಿ. ಸೊ ದಟ್ಸ್ ವೈ ಈ ಲಾನ ನಾವು ಇನ್ನೊಂದು ರೀತಿ ಹೇಳ್ಬೋದು, ಏನು, ಪಾರ್ಷಿಯಲ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಮೋಲ್ ಫ್ರಾಕ್ಷನ್ ಆಫ್ ದ ಸಲ್ಯೂಟ್ ಅಥವಾ ಗ್ಯಾಸ್ ಅಂತ ಹೇಳ್ಬೋದು. Okay, partial pressure of a gas is directly proportional to the mole fraction of that particular gas ಅಂತ ಹೇಳ್ತೀವಿ. ದಟ್ ಇಸ್ ವಾಟ್ ಹೆನ್ರಿಸ್ ಲಾ. ಸ್ಟೇಟ್ಮೆಂಟ್ ಬೇಕಲ್ಲ ನಿಮಗೆ. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳೋಣ? ಫಸ್ಟ್ ಸ್ಟೇಟ್ಮೆಂಟ್ ಇಷ್ಟೇ, ಏನು, ದ ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪ್ರೆಷರ್ ಆಫ್ ಅ ಗ್ಯಾಸ್. ಓಕೆ, ಪ್ರೆಷರ್ ಆಫ್ ಅ ಗ್ಯಾಸ್ ಅಂತ ತಗೋತೀವಿ, ಇಲ್ಲ ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳ್ಬೋದು. ಗೊತ್ತಾಯ್ತು ಯಾಕೆ ಹೇಳಿದೆ ಅಂತ, ಪಾರ್ಷಿಯಲ್ ಪ್ರೆಷರ್ ಅಂತಂದರೆ. ಸೊ ಇದು ಫಸ್ಟು ಸ್ಟೇಟ್ಮೆಂಟ್ನ ತಗೊಳ್ಳಿ. ಹೆನ್ರಿಸ್ ಲಾ ಅನ್ನು ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪ್ರೆಷರ್ ಆಫ್ ಅ ಗ್ಯಾಸ್. ಯಾವುದು ಲಿಕ್ವಿಡ್ ಸರ್ಫೇಸ್ ಅಂತ ಹೇಳ್ತೀವಿ. ಲಿಕ್ವಿಡ್ ಸರ್ಫೇಸಲ್ಲಿ ಏನು ಗ್ಯಾಸ್ ಇದೆ ಅದು ಪ್ರೆಷರ್ಗೆ ಈಕ್ವಲ್ ಆಗಿರುತ್ತೆ. ಡೈರೆಕ್ಟ್ಲಿ ಪ್ರಪೋರ್ಷನ್ ಅಂದರೆ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಅರ್ಥ. ಹಾಗೆ ಇನ್ನೊಂದು ಸ್ಟೇಟ್ಮೆಂಟ್ ಏನು ಹೇಳೋಣ? ತುಂಬ ಸಿಂಪಲ್. ದ ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಗ್ಯಾಸ್ ಇನ್ ದ ವೇಪರ್ ಫೇಸ್ ಇಸ್ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಆಫ್ ದ ಗ್ಯಾಸ್ ಇನ್ ದ ಸೊಲ್ಯೂಷನ್. ಓಕೆ, ಇಸ್ ದ ಸೊಲ್ಯೂಷನ್ ಅಂತಿದೆ, ಸಾರಿ, ಇನ್ ದ ಸೊಲ್ಯೂಷನ್. ಅರ್ಥ ಆಯ್ತು ಏನಂತ? ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಗ್ಯಾಸ್ ಇನ್ ದ ವೇಪರ್ ಫೇಸ್ ಅಂದರೆ ಅಬೌವ್ ಲಿಕ್ವಿಡ್ ಸರ್ಫೇಸ್ ಏನಿದೆ, ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಮೋಲ್ ಫ್ರಾಕ್ಷನ್ ಆಫ್ ದಟ್ ಗ್ಯಾಸ್ ಇನ್ ದ ಸೊಲ್ಯೂಷನ್. ಸೊಲ್ಯೂಷನ್ಲಿರೋ ಗ್ಯಾಸ್ ಪಾರ್ಟಿಕಲ್ ಏನಿದೆ ಡಿಸಾಲ್ವ್ ಆಗಿದೆ, ಅದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನ್, ಡಿಸಾಲ್ವ್ ಆಗಿದೆ, ಅದಕ್ಕೆ ಡಿಪೆಂಡ್ ಆಗಿದೆ ಅಂತ ಅರ್ಥ. ಸೊ ಅದನ್ನು ಯಾವ ರೀತಿ ಇಂಡಿಕೇಟ್ ಮಾಡ್ತೀವಿ ಹೇಳಿದೆ. ಪಾರ್ಷಿಯಲ್ ಪ್ರೆಷರ್ ಪಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಮೋಲ್ ಫ್ರಾಕ್ಷನ್ ಎಕ್ಸ್. ಸೊ ಹಿಯರ್ ಇಸ್ ಎ ಪ್ರಪೋರ್ಷನಲ್ ಕಾನ್ಸ್ಟೆಂಟ್, ಪ್ರಪೋರ್ಷನಲ್ ಇದೆ ಇಲ್ಲಿ. ಅದನ್ನು ರಿಮೂವ್ ಮಾಡಬೇಕು ಅಂದರೆ ವಿ ಆ್ಯಡ್ ದ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ KH. Okay, what is KH? KH means Henry's constant. This is Henry's constant ಅಂತ ಹೇಳ್ತೀವಿ. Henry's law ಇರೋ Henry's constant ಏನು? KH. What is the equation? P is equal to KH into X. KH ಅಂದ್ರೆ ಏನು? Henry's constant. ಅರ್ಥ ಆಯ್ತೇನು ಅಂತ? ಸೊ ಈ ಸ್ಟೇಟ್ಮೆಂಟ್ ನೋಟ್ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 marks. 2 marksಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ಟೇಟ್ ಹೆನ್ರಿಸ್ ಲಾ ಆ್ಯಂಡ್ ರೈಟ್ ದ ರಿಲೇಷನ್ ಅಂತ ಕೇಳ್ತಾರೆ. ಓಕೆ, ಸ್ಟೇಟ್ ಹೆನ್ರಿಸ್ ಲಾ ಆ್ಯಂಡ್ ರೈಟ್ ದ ರಿಲೇಷನ್ ಅಂತ ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಲಾ, ನೋಟ್ ಮಾಡ್ಕೊಬಿಡಿ ಕಂಪ್ಲೀಟ್. ಓಕೆ, 2 ಸ್ಟೇಟ್ಮೆಂಟ್ಸ್ ಇದೆ. ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಲಿಕ್ವಿಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪ್ರೆಷರ್ ಅಂತ ಹೇಳಿದ್ವಿ. ಸಾಲ್ಯುಬಿಲಿಟಿ ಇನ್ ಟರ್ಮ್ಸ್ ಆಫ್ ಯಾವ್ದು ಮೆಷರ್ ಮಾಡ್ತೀವಿ? ಇನ್ ಟರ್ಮ್ಸ್ ಆಫ್ ಮೋಲ್ ಫ್ರಾಕ್ಷನ್ ನಾವು ಮೆಷರ್ ಮಾಡ್ತೀವಿ. ಸೊ ದಟ್ಸ್ ವೈ ವಿ ಹ್ಯಾವ್ ಟೇಕನ್ ಹಿಯರ್ ದ ಮೋಲ್ ಫ್ರಾಕ್ಷನ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈ ರೀತಿ ಬರ್ಕೊಡಿ. ಓಕೆ, 2 ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟ್ ಬರೆದ್ರೆ ಓಕೆ. ಈ ಸ್ಟೇಟ್ಮೆಂಟ್ನ ಎಕ್ಸಾಮಲ್ಲಿ ಬರೀರಿ 2 marksಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ನೋಟ್ ಮಾಡ್ಕೊಬಿಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಥಿಯರಿ ಎಕ್ಸಾಮ್ 2 marksಗೆ. ಆ್ಯಂಡ್ ಅಪ್ಲಿಕೇಶನ್ ಕೂಡ ಇದೆ ಇದರದ್ದು, ಹೆನ್ರಿಸ್ ಲಾದು. ಅದನ್ನು ಡಿಸ್ಕಸ್ ಮಾಡೋಣ ನೆಕ್ಸ್ಟು. ಅರ್ಥ ಆಯಿತು ಅನ್ಕೋತೀನಿ ಇಷ್ಟು ಕೂಡ. ಆ್ಯಂಡ್ ನೆಕ್ಸ್ಟು KH ಅಂತ ಕೊಟ್ಟೆ. ದಿಸ್ KH ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಹೈಯರ್ ದ ವ್ಯಾಲ್ಯೂ ಆಫ್ KH ಅಟ್ ಎ ಪರ್ಟಿಕ್ಯುಲರ್ ಪ್ರೆಷರ್, ದ ಲೋವರ್ ಇಸ್ ದ ಸಾಲ್ಯುಬಿಲಿಟಿ. ದಟ್ ಮೀನ್ಸ್ ಏನಂತಂದರೆ KH ವ್ಯಾಲ್ಯೂ ತುಂಬ ಡಿಪೆಂಡ್ ಆಗಿದೆ. KH ವ್ಯಾಲ್ಯೂ ಇಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಗ್ಯಾಸಸ್. KH value depends on the nature of gas. Very important, note ಮಾಡ್ಕೊಳ್ಳಿ. KH value, Henry's constant, depends on the nature of gas. It has a different values for different gases. Different gases ಗೂ different values ಇದೆ. So that's why KH ಏನಿದೆ, that Henry's constant, okay, it is independent of, ಅಂದರೆ does not depend on the solubility. ಅಂದರೆ it is indirectly proportional ಅಂತ ಹೇಳ್ಬೋದು. Okay, so for example, inversely proportional ಅಂತ ಹೇಳ್ತೀವಿ. ಹೇಗೆ? Solubility of a gas. Solubility of a gas. That KH, Henry's constant, is inversely proportional to solubility of a gas. Okay, but ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಇಲ್ಲಿ. This Henry's constant is directly proportional to temperature. Okay, temperature. ಅರ್ಥ ಇದೆ ಯಾಕೆ ಅಂತ?
ಸಾಲ್ಯುಬಿಲಿಟಿ ಕಡಿಮೆ ಇದೆ ಅಂತಂದರೆ ಟೆಂಪ್ರೇಚರ್ ಏನಾಗಿರುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಆಗಿರುತ್ತೆ. ಹಾಗಾದರೆ ದಿಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಹೆನ್ರೀಸ್ ಕಾನ್ಸ್ಟೆಂಟ್ ಅಂತ ಗೊತ್ತಾಯ್ತಾ? ಯಾಕೆ ಅಂತ ಅರ್ಥ ಆಗಿದೆಯಾ? ಸೊ KH ಜಾಸ್ತಿ ಇದೆ ಅಂದರೆ ಸಾಲ್ಯುಬಿಲಿಟಿ ಕಡಿಮೆ ಇದೆ ಅಂತ. ಸಾಲ್ಯುಬಿಲಿಟಿ ಕಡಿಮೆ ಇದೆ ಅಂದರೆ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಇದೆ ಅಂತ ಅರ್ಥ. ಅಕಸ್ಮಾತ್ KH ವ್ಯಾಲ್ಯೂ ಕಡಿಮೆ ಇದೆ ಅಂದರೆ ಸಾಲ್ಯುಬಿಲಿಟಿ ಜಾಸ್ತಿ ಇದೆ ಅಂತ ಅರ್ಥ. ಸಾಲ್ಯುಬಿಲಿಟಿ ಜಾಸ್ತಿ ಇದೆ ಅಂದರೆ ಟೆಂಪ್ರೇಚರ್ ಏನಾಗಿರುತ್ತೆ, ಟೆಂಪ್ರೇಚರ್ ಕಡಿಮೆ ಇರುತ್ತೆ. ಡಿಕ್ರೀಸ್ ಇನ್ ಟೆಂಪ್ರೇಚರ್ ಡಿಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಜಾಸ್ತಿ ಆಗುತ್ತೆ. ಅದೇ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಕಡಿಮೆ ಆಗುತ್ತೆ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಗೊತ್ತಾಯ್ತು ಯಾಕೆ ಅಂತ. ಸೊ ಇದು ನೋಟ್ ಮಾಡ್ಕೊಡಿ. KH is directly proportional to temperature, but KH is inversely proportional to solubility of gas. Solubility of gas means what? Mole fraction of a gas, of a solute. Okay, ಹಾಗಾದರೆ ಹೆನ್ರೀಸ್ ಕಾನ್ಸ್ಟೆಂಟ್ is inversely proportional to mole fraction ಅಂತ ಹೇಳ್ಬೋದು. ಸೊ ಈಕ್ವೇಷನ್ ಗೊತ್ತಾಯ್ತಲ್ವ ಯಾವುದು ಅಂತ? ಈಕ್ವೇಷನ್ ಪಾರ್ಷಿಯಲ್ ಪ್ರೆಷರ್ is equal to KH into X ಅಂತ ಬರೀತೀವಿ. ಓಕೆ, ಮೋಲ್ ಫ್ರಾಕ್ಷನ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಈಕ್ವೇಷನ್. ಹಾಗಾದರೆ ನನಗೆ ಸರ್ಟನ್ ವ್ಯಾಲ್ಯೂಸ್ ಕೊಡ್ತೀನಿ. ಓಕೆ, ಇಲ್ಲೊಂದು ನೋಡಿ ಸರ್ಟನ್ ವ್ಯಾಲ್ಯೂಸ್ಗಳಿದೆ. ಯಾವುದಕ್ಕೆ? ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ಗ್ಯಾಸಸ್ಗೆ ಸರ್ಟನ್ ವ್ಯಾಲ್ಯೂಸ್ಗಳನ್ನ ಕೊಟ್ಟಿದ್ದೀನಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಹೀಲಿಯಂ 293 ಕೆಲ್ವಿನ್ ಟೆಂಪ್ರೇಚರು, 144 KH ವ್ಯಾಲ್ಯೂ 144 ಇದೆ. ಅವ್ರ ಸಾಲ್ಯುಬಿಲಿಟಿ ಏನಾಗಿರುತ್ತೆ? ಸಾಲ್ಯುಬಿಲಿಟಿ ತುಂಬ ಕಡಿಮೆ ಇರುತ್ತೆ. ಹೈಯರ್ ದ ವ್ಯಾಲ್ಯೂ ಆಫ್ KH, ಲೆಸರ್ ಇಸ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್. ಸೊ ಸಾಲ್ಯುಬಿಲಿಟಿ ತುಂಬ ಕಡಿಮೆ ಇರುತ್ತೆ ಫಾರ್ ಹೀಲಿಯಂ ಗ್ಯಾಸ್. ಆ್ಯಂಡ್ ಹಿಯರ್ ಇಲ್ಲೆರಡು ಅಬ್ಸರ್ವ್ ಮಾಡಿ. ಹೈಡ್ರೋಜನ್ ಗ್ಯಾಸ್ಗೆ ಕೊಟ್ಟಿದ್ದೀನಿ ವ್ಯಾಲ್ಯೂ ಅಂತ ಗೊತ್ತಿದೆ. ಬಟ್ ನೈಟ್ರೋಜನ್ ಗ್ಯಾಸ್ ಅಬ್ಸರ್ವ್ ಮಾಡಿ. ಟೆಂಪ್ರೇಚರ್ 293 ಕೆಲ್ವಿನ್ ಇದೆ. KH ವ್ಯಾಲ್ಯೂ ಏನಾಗಿದೆ? KH ವ್ಯಾಲ್ಯೂ 76 ಇದೆ. ಟೆಂಪ್ರೇಚರು 303 ಇದೆ. KH ವ್ಯಾಲ್ಯೂ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಯಾಕಂದರೆ ಟೆಂಪ್ರೇಚರ್ KH ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್, ಒಂದಕ್ಕೊಂದು ಡಿಪೆಂಡ್ ಆಗಿದೆ. ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೂಡ KH ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ಬಟ್ ಸಾಲ್ಯುಬಿಲಿಟಿ ಏನಾಗುತ್ತೆ? ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿದೆ ಅಂದರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಯಾಕಂದರೆ KH ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗಿದೆ. ಅರ್ಥ ಆಯ್ತಾ? 3 ರಿಲೇಟ್ ಮಾಡಿ ಕರೆಕ್ಟಾಗಿ, ಕನ್ಫ್ಯೂಸ್ ಆಗಿಬಿಡಿ ಇಲ್ಲಿ. ಸೊ ಅದೇ ರೀತಿ ನೋಡಿ, ಆಕ್ಸಿಜನ್ ಕೂಡ 293 ಇದೆ, 303 ಇದೆ. ಟೆಂಪ್ರೇಚರ್ ಇನ್ಕ್ರೀಸ್ ಆಗಿದೆ, ವ್ಯಾಲ್ಯೂ ಏನಾಗಿದೆ? 34 ಇದ್ದಿದ್ದು 646 ಆಗಿದೆ. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆ KH ವ್ಯಾಲ್ಯೂ ಇನ್ಕ್ರೀಸ್ ಆಯಿತು. KH ವ್ಯಾಲ್ಯೂ ಇನ್ಕ್ರೀಸ್ ಆಯಿತು ಅಂತಂದರೆ ಸಾಲ್ಯುಬಿಲಿಟಿ ಕಡಿಮೆ ಆಯಿತು. ಸೊ ದಿಸ್ ಇಸ್ ವಾಟ್ ದ ರೀಸನ್. ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ನೋಡ್ಬೋದು ನೀವು. ಇದೇ ರೀತಿ ಎಷ್ಟೋ ಗ್ಯಾಸಸ್ಗಳು ಕೊಟ್ಟಿದ್ದೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಟ್ಯಾಬ್ಲೆಟ್ ಕಾಣಬೇಕಾದ್ರೆ ನಿಮ್ಮ ರೆಫರೆನ್ಸ್ಗೆ ಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಹೆನ್ರೀಸ್ ಲಾ. ಓಕೆ, ಹೆನ್ರೀಸ್ ಲಾ ಬಗ್ಗೆ ಐಡಿಯಾ ಸಿಕ್ತು ಅನ್ಕೋತೀನಿ ಕಂಪ್ಲೀಟು. ಈಕ್ವೇಷನ್ ಯಾವುದಂತ ಗೊತ್ತಾಯಿತು. ಆ ಈಕ್ವೇಷನ್ ಮೇಲೆ ಪ್ರಾಬ್ಲಮ್ಸ್ ಕೂಡ ಮಾಡಿಸ್ತೀನಿ ನಾನು. ಓಕೆ, ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇದೆ, ಅದು ಕೂಡ ನೋಡೋಣ. ಹಾಗಾದರೆ ಇಷ್ಟು ಗೊತ್ತಾಯಿತು. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂತಂದರೆ ಅಪ್ಲಿಕೇಶನ್ ಆಫ್ ಹೆನ್ರೀಸ್ ಲಾ. ಈಗ ವಾಟ್ ಆರ್ ದ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ? ಹೆನ್ರೀಸ್ ಲಾ ಬಗ್ಗೆ ಐಡಿಯಾಸ್ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಇದೆ. ನಮ್ಮ ಡೈಲಿ ಲೈಫಲ್ಲಿ ಅಪ್ಲಿಕೇಶನ್ಸ್ ಹೆಲ್ಪ್ ಆಗುತ್ತೆ. ಎಲ್ಲಿ ಅಂತ ನೋಡೋಣ ಈಗ. ಓಕೆ, ಎಲ್ಲಿ ಅಂತ ನೋಡೋಣ. ಫಸ್ಟ್ ಅಪ್ಲಿಕೇಶನ್ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಓಕೆ ಕೋಲ್ಡ್ ಡ್ರಿಂಕ್ಸಲ್ಲಿ ನೋಡಿದ್ದೀರಾ. ಓಕೆ, ಕೋಲ್ಡ್ ಡ್ರಿಂಕ್ಸ್ ಏನಿದೆ, ಆ ಕೋಲ್ಡ್ ಡ್ರಿಂಕ್ಸಲ್ಲಿ ಈ ಒಂದು ಹೆನ್ರೀಸ್ ಲಾ ಅಪ್ಲಿಕೇಶನ್ ತುಂಬ ಇದೆ. ಅಂದರೆ ಕೋಲ್ಡ್ ಡ್ರಿಂಕ್ಸಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಕಾರ್ಬನೇಟೆಡ್ ವಾಟರ್ ಅಂತ ಹೇಳ್ತೀವಿ. ಕಾರ್ಬನೇಟೆಡ್ ವಾಟರ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ವಾಟ್ರಲ್ಲಿ ಡಿಸಾಲ್ವ್ ಮಾಡಿರ್ತೀವಿ. ಹೇಗೆ ಡಿಸಾಲ್ವ್ ಮಾಡಿರ್ತಾರೆ? ಅಂಡರ್ ಹೈ ಪ್ರೆಷರ್ ವಾಟರ್ನ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಡಿಸಾಲ್ವ್ ಮಾಡಿರ್ತಾರೆ ಅಂಡರ್ ಹೈ ಪ್ರೆಷರ್. ಸೊ ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಏನಾಗುತ್ತೆ? ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಹಾಗಾದರೆ ಹೈ ಪ್ರೆಷರ್ನ ಅಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಸಾಲ್ಯುಬಲ್ ಆಗ್ತಾ ಇದೆ ಗ್ಯಾಸಲ್ಲಿ ಅಂತ ಅರ್ಥ. ಹಾಗಾಗಿ ಹೆನ್ರೀಸ್ ಲಾ ಇನ್ನೊಂದು ರೀತಿ ಹೇಳ್ತಾರೆ ಏನಂತಂದರೆ, ಮಾಸ್ ಆಫ್ ಅ ಗ್ಯಾಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅಂತ ಇಂಡಿಕೇಟ್ ಮಾಡ್ತಾರೆ. ಅದನ್ನು ನೋಟ್ ಮಾಡ್ಕೊಂಡಿರಬೇಕಾದ್ರೆ. ಓಕೆ, ಮಾಸ್ ಆಫ್ ಅ ಗ್ಯಾಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪ್ರೆಷರ್ ಆಫ್ ಅ ಗ್ಯಾಸ್. ಅಂದರೆ ಮಾಸ್ ಆಫ್ ಅ ಗ್ಯಾಸ್ ಎಬೋ ದ ಲಿಕ್ವಿಡ್ ಸರ್ಫೇಸ್. ಓಕೆ, ಲಿಕ್ವಿಡ್ ಸರ್ಫೇಸ್ ಮೇಲಿರೋ ಮಾಸ್ ಆಫ್ ಗ್ಯಾಸ್ ಯಾವುದು ಡೈರೆಕ್ಟ್ಲಿ ಪ್ರಪೋರ್ಷನ್ ಆಗಿರುತ್ತೆ, ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಪ್ರೆಷರ್ ಆಫ್ ದಟ್ ಗ್ಯಾಸ್, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ಫಸ್ಟ್ ಇಯರಲ್ಲಿ ಓದಿದ್ರಿ ಈಕ್ವಿಲಿಬ್ರಿಯಂ ನೀವು. ಮಾಸ್ ಆಫ್ ಗ್ಯಾಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಆಫ್ ಗ್ಯಾಸ್ ಎಬೋ ದ ಲಿಕ್ವಿಡ್ ಸರ್ಫೇಸ್. ಅದೇ ಕೋಲ್ಡ್ ಡ್ರಿಂಕ್ಸಲ್ಲಿ ಅಪ್ಲೈ ಆಗುವಂಥ ಕಾನ್ಸೆಪ್ಟ್. ಓಕೆ, ಹೈ ಪ್ರೆಷರಲ್ಲಿ ಅಪ್ಲೈ ಮಾಡ್ತೀವಿ. ಹೈ ಪ್ರೆಷರ್ ಡಿಸಾಲ್ವ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ ಆಗುತ್ತೆ. ದಟ್ ಇಸ್ ವಾಟ್ ಕಾರ್ಬನೇಟೆಡ್ ವಾಟರ್. ಕೋಲ್ಡ್ ಡ್ರಿಂಕ್ಸ್ಗಳಲ್ಲಿ ನೀವು ನೋಡಿರ್ಬೋದು. ಫಾರ್ ಎಕ್ಸಾಂಪಲ್ ಅದೇ ಕೋಲ್ಡ್ ಡ್ರಿಂಕ್ಸ್ಗಳನ್ನ ನೀವು ಫ್ರಿಜ್ಜಲ್ಲಿ ಇಡಿ. ಓಕೆ, ಟೆಂಪ್ರೇಚರ್ ಏನಾಗಿರುತ್ತೆ? ಟೆಂಪ್ರೇಚರ್ ತುಂಬ ಕಡಿಮೆ ಇರುತ್ತೆ. ಸಾಲ್ಯುಬಿಲಿಟಿ ಏನಾಗಿರುತ್ತೆ? ಟೆಂಪ್ರೇಚರ್ ಕಡಿಮೆ ಅಂದರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ತಾನೆ. ಹಾಗಾದರೆ ಕಾರ್ಬನ್ ಡೈಆಕ್ಸೈಡು ತುಂಬ ಚೆನ್ನಾಗಿ ಸಾಲ್ಯುಬಲ್ ಆಗಿದೆ ಅಂತ ಅರ್ಥ. ಆಗ ಗ್ಯಾಸ್ ಚೆನ್ನಾಗಿರುತ್ತೆ. ಅದೇ ಅಕಸ್ಮಾತ್ ನೀವು ಅದೇ ಕೋಲ್ಡ್ ಡ್ರಿಂಕ್ಸ್ನ ಫ್ರಿಜ್ಜಿಂದ ತಂದು ಹಾಟ್ ಕಂಡೀಷನ್ ಇಡಿ ಅಂದರೆ ಸುಮ್ಮನೆ ಒಂದು ಮನೇಲಿ ಇಡಿ, ವಾಪಸ್ಸು ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಆ ಗ್ಯಾಸ್ ಕಂಟೆಂಟ್ ಏನಾಗಿರುತ್ತೆ? ಗ್ಯಾಸ್ ಕಂಟೆಂಟ್ ಇರಲ್ಲ. ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಫ್ರಿಜ್ಜಲ್ಲಿ ಇಟ್ಟಿರೋ ಒಂದು ಕೋಲ್ಡ್ ಡ್ರಿಂಕ್ಸ್ನ ತಂದು ನೀವು ಕುಡಿಯುವಾಗ ಒಳ್ಳೆ ಗ್ಯಾಸ್ ಅಪಿಯರ್ ಆಗ್ತಾ ಇರುತ್ತೆ. ಓಕೆ, ಫಿಸ್ ಔಟ್ ಆಗ್ತಾ ಇರುತ್ತೆ ಈಸಿಯಾಗಿ. ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಎಲ್ಲ ಫಿಸ್ ಔಟ್ ಆಗುತ್ತೆ. ಫಿಸಿಂಗ್ ಪ್ರೋಸೆಸ್ಸಲ್ಲಿ ಆಗುತ್ತೆ. ಅದು ಎಲ್ಲ ಹೊರಗೆ ಬರುತ್ತೆ ಗ್ಯಾಸು. ಅಂದರೆ ಪ್ರೆಷರಲ್ಲಿ ಸೀಲ್ ಮಾಡಿರ್ತಾರೆ. ಅಕಸ್ಮಾತ್ ನೀವು ಕ್ಯಾಪ್ನ ಓಪನ್ ಮಾಡಿ ಇನ್ನೊಂದ್ಸರಿ ಕ್ಲೋಸ್ ಮಾಡಿ ಇಟ್ಟರೆ ಏನಾಗುತ್ತೆ? ಟೆಂಪ್ರೇಚರು ಹೊರಗಡೆ ಇಟ್ಟಿದಾಗ ಟೆಂಪ್ರೇಚರು ಜಾಸ್ತಿ ಆಗ್ತಿರುತ್ತೆ. ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಏನಾಗ್ತಿರುತ್ತೆ? ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗ್ತಾ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗ್ತಾ ಬರ್ತಾ ಇರುತ್ತೆ. ಆಗ ಸೋಡಾ ಒಂದು ಫ್ಲೇವರ್ ಏನಿದೆ ಅದು ಬರಲ್ಲ ಗ್ಯಾಸ್ ಅಷ್ಟು ಅದರಲ್ಲಿ.
ಓಕೆ, ಆ ಸೋಡಾ ಗ್ಯಾಸ್ ಇಲ್ಲದೆ ಅಷ್ಟೊಂದು ಬರಲ್ಲ. ಅರ್ಥ ಆಯ್ತು ಏನು ಕಾನ್ಸೆಪ್ಟ್? ನೀವೇ ಸ್ವಲ್ಪ ಥಿಂಕ್ ಮಾಡಿ, ನಿಮ್ಗೆ ಐಡಿಯಾ ಸಿಗುತ್ತೆ. ಹಾಗಾದರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಹೈ ಪ್ರೆಷರಲ್ಲಿ ಸೀಲ್ ಮಾಡಿರ್ತಾರೆ. ಓಕೆ, ಸೀಲ್ ಮಾಡಿರ್ತಾರೆ. ಅಲ್ಲಿ ಅಪ್ಲೈ ಆಗೋದು ಯಾವುದು? ಹೆನ್ರೀಸ್ ಲಾ. ಯಾಕಂದರೆ ಸಾಲ್ಯುಬಿಲಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್. ಪ್ರೆಷರ್ ಜಾಸ್ತಿ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ಸಾಲ್ಯುಬಲ್ ಚೆನ್ನಾಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಅಪ್ಲಿಕೇಶನ್ ಆಫ್ ಹೆನ್ರೀಸ್ ಲಾ. ಸೊ ಏನಂತ ಬರ್ಕೋಬೇಕಾದ್ರೆ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನೋಡಿ, ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀನಿ. ಟು ಇನ್ಕ್ರೀಸ್ ದ ಸಾಲ್ಯುಬಿಲಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಸಾಫ್ಟ್ ಡ್ರಿಂಕ್ಸ್ ಆ್ಯಂಡ್ ಸೋಡಾ ವಾಟರ್ ದ ಬಾಟಲ್ ಇಸ್ ಸೀಲ್ಡ್ ಅಂಡರ್ ಹೈ ಪ್ರೆಷರ್. ಬಾಟಲ್ನ ಸೀಲ್ ಮಾಡ್ತಾರೆ. ನೀವು ನೋಡಿರ್ಬೋದು, ಕ್ಯಾಪ್ನ ಓಪನ್ ಮಾಡಿಸಿದಾಗ ಸ್ಟಪ್ ಅಂತ ಸೌಂಡ್ ಬರುತ್ತೆ. ಅಂದರೆ ಹೈ ಪ್ರೆಷರಲ್ಲಿ ಸೀಲ್ ಮಾಡಿರ್ತಾರೆ ಅಂತ ಅರ್ಥ. ಸೊ ಪ್ರೆಷರ್ ಜಾಸ್ತಿ ಇದೆ ಅಂದರೆ ಸಾಲ್ಯುಬಿಲಿಟಿ ಜಾಸ್ತಿ ಇದೆ. ಬಟ್ ಆ ಪ್ರೆಷರ್ ಹೋಯಿತು ಅಂತಂದರೆ ಸಾಲ್ಯುಬಿಲಿಟಿ ಇರಲ್ಲ. ಗ್ಯಾಸ್ ಕಂಟೆಂಟು ವಾಟರ್ ಕೋಲ್ಡ್ ಡ್ರಿಂಕಲ್ಲಿ ಇರಲ್ಲ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ದು. ಓಕೆ, ಆ ಸೋಡಾ ಕಂಟೆಂಟ್ ಇರಲ್ಲ. ಸೊ ದಿಸ್ ಇಸ್ ವಾಟ್ ದ ಫಸ್ಟ್ ಅಪ್ಲಿಕೇಶನ್. ಓಕೆ, ಫಸ್ಟ್ ಅದನ್ನು ಬರ್ಕೊಬಿಡಿ ಏನು ಅಂತಂದ್ಬಿಟ್ಟು. ಓಕೆ, ಕಂಪ್ಲೀಟ್ ಬರ್ಕೊಳ್ಳಿ ಅದನ್ನು. ಅಪ್ಲಿಕೇಶನ್, ಫಸ್ಟ್ ಅಪ್ಲಿಕೇಶನ್ ಇದು. ಸೊ ಅರ್ಥ ಆಯಿತು ಅನ್ಕೋತೀನಿ ಇಷ್ಟು ಕೂಡ. ಫಸ್ಟ್ ಅಪ್ಲಿಕೇಶನ್ ಅಂತ ಗೊತ್ತಾಯಿತು. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಅಪ್ಲಿಕೇಶನ್. ಓಕೆ, ಸೆಕೆಂಡ್ ಅಪ್ಲಿಕೇಶನ್ ಹೇಳೋಕ್ಕಿಂತ ಮುಂಚೆ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಕೆಂಡ್ ಅಪ್ಲಿಕೇಶನ್ ಏನಪ್ಪ ಅಂದರೆ, ಈಗ ಡೀಪ್ ಸೀ ಡೈವರ್ಸ್ ಅಂತ ನೋಡ್ತೀರಿ. ಓಕೆ, ಸೀ ಡೈವರ್ಸ್ ಅಂತ ನೋಡಿ, ಸ್ಕೂಬಾ ಡೈವರ್ಸ್ ಅಂತ ಹೇಳ್ತೀವಿ. ಈ ಸ್ಕೂಬಾ ಡೈವರ್ಸು ನೀವು ಬೀಚ್ ಸೀಗಳಲ್ಲಿ ಅಂಡರ್ ವಾಟರ್ ಇದು ಮಾಡುವಾಗ, ಅಂಡರ್ ವಾಟರ್ ಸ್ವಿಮ್ಮಿಂಗ್ ಅಂತ ಏನಿದೆ, ಅಂಡರ್ ವಾಟರ್ ಹೋಗುವಾಗ ಒಂದು ಗ್ಯಾಸ್ ಸಿಲಿಂಡರ್ನ ತೊಗೊಂಡು ಹೋಗ್ತಾರೆ. ಗ್ಯಾಸ್ ಸಿಲಿಂಡರ್ ತೊಗೊಂಡು ಹೋಗ್ತಿದ್ದಾಗ ಅದನ್ನು ಆಕ್ಸಿಜನ್ ಸಿಲಿಂಡರ್ ಅಂತ ಅನ್ಕೋತೀರಿ ನೀವು. ಆಕ್ಸಿಜನ್ ಸಿಲಿಂಡರ್ ಇದು ಕಂಪ್ಲೀಟ್ ಆಕ್ಸಿಜನ್ ಇರುತ್ತೆ. ಬಟ್ ಆಕ್ಸಿಜನ್ ಒಂದು ಸಫಿಷಿಯೆಂಟ್ ಅಲ್ಲ. ಗ್ಯಾಸ್ ಸಿಲಿಂಡರ್ ಆಕ್ಸಿಜನ್ ಮಾತ್ರ ಇರಲ್ಲ. ಹಾಗಾದರೆ ಅಕಸ್ಮಾತ್ ನಾವು ಈಗ ನಾರ್ಮಲ್ ಈ ಇಲ್ಲಿದಾಗ ಒಂದು ಪ್ರೆಷರ್ ಎಷ್ಟಿದೆ? ಪ್ರೆಷರ್ 1 ATM ಪ್ರೆಷರ್ ಇದೆ. ಈ ನಾರ್ಮಲ್ ಕಂಡೀಷನಲ್ಲಿ 1 ATM ಪ್ರೆಷರ್ ಇದೆ. ನಾವು ಡೌನ್ವರ್ಡ್ಸ್ ಹೋಗ್ತಾ ಪ್ರೆಷರ್ ಏನಾಗ್ತಿರುತ್ತೆ? ಡೌನ್ವರ್ಡ್ಸ್ ಹೋಗ್ತಾ ಪ್ರೆಷರ್ ಏನಾಗುತ್ತೆ? ಹೈ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಡೌನ್ವರ್ಡ್ಸ್. ಓಕೆ, ಅಂದರೆ ಅಂಡರ್ ವಾಟರಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಪ್ರೆಷರ್ ಜಾಸ್ತಿ ಇದೆ ಅಂದರೆ ಆಕ್ಸಿಜನ್ ಸಾಲ್ಯುಬಿಲಿಟಿ ಜಾಸ್ತಿ ಆಗ್ತಾ ಇರುತ್ತೆ. ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಎಷ್ಟೋ ಗ್ಯಾಸಸ್ ಇರುತ್ತೆ ಅಲ್ಲೂ ಕೂಡ. ಆಕ್ಸಿಜನ್ ಗ್ಯಾಸ್ ಇರುತ್ತೆ, ನೈಟ್ರೋಜನ್ ಗ್ಯಾಸ್ ಇರುತ್ತೆ. ನಮ್ಮ ಎನ್ವೈರನ್ಮೆಂಟಲ್ಲೂ ನೈಟ್ರೋಜನ್ ಗ್ಯಾಸ್ ಕೂಡ ಇದೆ. ಹಾಗಾದರೆ ನೈಟ್ರೋಜನ್ ಗ್ಯಾಸ್ ನಾವು ಬ್ರೀತ್ ಮಾಡ್ಬೋದಾ? ಇನ್ನೇಲ್ ಮಾಡ್ಬೋದಾ? ಎಸ್, ಇನ್ನೇಲ್ ಮಾಡ್ಬೋದು. ಬಟ್ ಅದಕ್ಕೆ ಬೇಕಾಗಿರೋ ಸಫಿಷಿಯೆಂಟ್ ಪ್ರೆಷರು ನಮ್ಮಲ್ಲಿಲ್ಲ. ಹಾಗಾಗಿ ನೈಟ್ರೋಜನ್ ಗ್ಯಾಸು ನಮ್ಮ ಬಾಡಿಲಿ ಸಾಲ್ಯುಬಲ್ ಆಗಲ್ಲ. ಆಕ್ಸಿಜನ್ ಗ್ಯಾಸು ಸಾಲ್ಯುಬಲ್ ಆಗುತ್ತೆ, ಯಾಕಂದರೆ ಅದಕ್ಕೆ ಬೇಕಾಗಿರೋ ಪ್ರೆಷರ್ ಎನ್ವೈರನ್ಮೆಂಟಲ್ಲಿ ಇದೆ. ಬಟ್ ನೈಟ್ರೋಜನ್ ಗ್ಯಾಸ್ ಇದ್ರೂ ಕೂಡ ನಮ್ಮ ಬಾಡಿಲಿ ಸಾಲ್ಯುಬಲ್ ಆಗಲ್ಲ, ಯಾಕಂದರೆ ಅದಕ್ಕೆ ಬೇಕಾಗಿರೋ ಪ್ರೆಷರ್ ಇಲ್ಲ ಎನ್ವೈರನ್ಮೆಂಟಲ್ಲಿ. ಗೊತ್ತಾಯ್ತಲ್ಲ ಏನು ಅಂತ? ಸೊ ಹಾಗಾದರೆ ಇಲ್ಲಿ ಅಂಡರ್ ವಾಟರಲ್ಲಿ ಹೋಗ್ತಾ ಏನಾಗುತ್ತೆ? ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ. ಪ್ರೆಷರ್ ಜಾಸ್ತಿ ಆಗಿದ್ದಾಗ ಆಕ್ಸಿಜನ್ ಗ್ಯಾಸ್ ಇರ್ಬೋದು, ಬೇರೆ ಗ್ಯಾಸಸ್ ಇರ್ಬೋದು, ಎಲ್ಲ ಸಾಲ್ಯುಬಲ್ ಆಗ್ತಾ ಇರುತ್ತೆ. ಎಲ್ಲ ನಾವು ಇನ್ನೇನು ಮಾಡ್ತಾ ಇರ್ತೀವಿ ಅನ್ಕೋಬೋದು. ಆ ಸಿಲಿಂಡರಲ್ಲಿ, ಓಕೆ, ಆಕ್ಸಿಜನ್ ಸಿಲಿಂಡರಲ್ಲಿ ನೈಟ್ರೋಜನ್ ಗ್ಯಾಸ್ ಕೂಡ ಇರುತ್ತೆ. ಅರೌಂಡ್ ಒಂದು 56% ಅಷ್ಟು ನೈಟ್ರೋಜನ್ ಗ್ಯಾಸ್ ಇರುತ್ತೆ. ಆಕ್ಸಿಜನ್ ಒಂದು 36% ಅಷ್ಟು ಆಕ್ಸಿಜನ್ ಗ್ಯಾಸ್ ಇರುತ್ತೆ. ಬಟ್ ಇದ್ರ ಜೊತೆಗೆ ಹೀಲಿಯಂ ಗ್ಯಾಸ್ನ ಒಂದು 11.6% ಅಷ್ಟು ಹೀಲಿಯಂ ಗ್ಯಾಸ್ನ ಫಿಲ್ ಮಾಡಿರ್ತಾರೆ. ಯಾಕೆ ಅಂತಂದರೆ ನೈಟ್ರೋಜನ್ ಗ್ಯಾಸ್ನ ಫಿಲ್ ಮಾಡಿದಾಗ ಅಕಸ್ಮಾತು ನಾವು ಮೇಲು ಅಪ್ವರ್ಡ್ಸು ಆ ಸ್ಕೂಬಾ ಡೈವರ್ಸ್ ಏನಿದೆ ವಾಪಸ್ ಬರ್ತಾ ಮೇಲೆ ಏನಾಗುತ್ತೆ? ಪ್ರೆಷರ್ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಪ್ರೆಷರ್ ಡೌನ್ವರ್ಡ್ಸ್ ತುಂಬ ಜಾಸ್ತಿ ಇದೆ. ಅಪ್ವರ್ಡ್ಸ್ ಬರ್ತಾ ಪ್ರೆಷರ್ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಅಪ್ವರ್ಡ್ಸ್ ಬಂದಾಗ ಏನಾಗುತ್ತೆ? ಈ ನೈಟ್ರೋಜನ್ ಗ್ಯಾಸಲ್ಲಿ ಒಂದು ಬಬಲ್ಸ್ ಫಾರ್ಮಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಬಬಲ್ಸ್ ಫಾರ್ಮಲ್ಲಿ ರಿಲೀಸ್ ಆಗ್ತದಾಗ ನಮ್ಮ ಬ್ಲಡ್ ವೆಸಲ್ಸಲ್ಲಿ ಆಗೇನಾಗುತ್ತೆ? ಒಂದು ಪೇನ್ಫುಲ್ ಅಪಿಯರ್ ಆಗುತ್ತೆ. ಪೇನ್ಫುಲ್ ಡಿಸೀಸ್ಗಳು ಬರ್ತದೆ. ಅದನ್ನು ನಾವು ಬೆಂಡ್ ಅಂತ ಕರಿತೀವಿ. ಓಕೆ, ಅದನ್ನು ಬೆಂಡ್ಸ್ ಅಂತ ಕರಿತೀವಿ. ಅಂದರೆ ಮೈಕನ್ನು ಒಂಥರ ಬೆಂಡ್ ಅಂತ, ಇಲ್ಲಿ ಪೇನ್ಫುಲ್ ಒಂದು ಅಪಿಯರ್ ಆಗುತ್ತೆ, ಪೇನ್ ಅಪಿಯರ್ ಆಗ್ತಾ ಇರುತ್ತೆ ಬೋನ್ಸ್ಗಳಲ್ಲೆಲ್ಲ. ಅದನ್ನು ನಾವು ಬೆಂಡ್ಸ್ ಅಂತ ಕರಿತೀವಿ. ಯಾಕಂತಂದರೆ ಎಕ್ಸಸ್ ಆಫ್ ನೈಟ್ರೋಜನ್ ಅಕಸ್ಮಾತು ಅಪ್ವರ್ಡ್ಸ್ ಬರ್ತಾ ನೈಟ್ರೋಜನ್ ಗ್ಯಾಸ್ ಎಲ್ಲ ಬಬಲ್ಸ್ ಮೂಲಕ ಯಾವಲ್ ಆಗ್ತಾ ಇರುತ್ತೆ, ಬಬಲ್ಸ್ ಥರ. ಹಾಗಿದ್ದಾಗ ಅದು ದಟ್ ಕ್ರಿಯೇಟ್ ಎ ಬೆಂಡ್ಸ್ ಇನ್ನ ಬೋನ್ಸ್ ಅಂತ ಹೇಳ್ಬೋದು ನಮ್ಮ ಮಸ್ಕ್ಯುಲರ್ ಇದರಲ್ಲಿ. ಓಕೆ, ಬೆಂಡ್ ಅಂತ ಒಂದು ಡಿಸೀಸ್ ಕ್ರಿಯೇಟ್ ಆಗುತ್ತೆ ಅದು. ಓಕೆ, ಹಾಗಾಗಿ ಹೀಲಿಯಂ ಗ್ಯಾಸ್ನ ಫಿಲ್ ಮಾಡಿರ್ತಾರೆ ಆ ಸಾಲ್ಯುಬಿಲಿಟಿನ ಸ್ವಲ್ಪ ಡಿಕ್ರೀಸ್ ಮಾಡೋಕ್ಕೆ. ಓಕೆ, ಹೀಲಿಯಂ ಗ್ಯಾಸ್ ಕೂಡ ಮಿಕ್ಸರ್ಲಿರುತ್ತೆ, ಇಷ್ಟು ಪರ್ಸೆಂಟೇಜ್ ಇಷ್ಟು. ಅವರು ಅರ್ಥ ಆಯ್ತೇನು ಅಂತ? ಸೊ ನೈಟ್ರೋಜನ್ ಮಾತ್ರ ಇದ್ದರೆ ಸೊ ಈ ರೀತಿ ಡಿಸೀಸ್ಗಳು ಬರ್ಬೋದು. ಓಕೆ, ಹಾಗಾಗಿ ಅದರಲ್ಲಿ ಹೀಲಿಯಂನು ಕೂಡ ಮಿಕ್ಸ್ ಮಾಡಿರ್ತಾರೆ. ಓಕೆ, ಹೀಲಿಯಂ ಕೂಡ ಮಿಕ್ಸ್ ಮಾಡಿರ್ತಾರೆ. ಸೊ ದಟ್ ಈಸ್ ವಾಟ್ application of Henry's law. To avoid bends and toxic effects of high concentration of nitrogen in blood, the tank used by scuba divers are filled with air diluted with helium gas. ಗೊತ್ತಾಯ್ತು ಯಾಕಂತ? ಕಾನ್ಸಂಟ್ರೇಷನ್ ಆಫ್ ನೈಟ್ರೋಜನ್ ಜಾಸ್ತಿ ಏನಾಗುತ್ತೆ? ನಮಗೆ ಟಾಕ್ಸಿಕ್ ಎಫೆಕ್ಟ್ಸ್ ಅದು ಬೆಂಡ್ಸ್ ಅಂತ ಹೇಳ್ತೀವಿ. ಆ ಡಿಸೀಸ್ನ ಬೆಂಡ್ಸ್ ಅಂತ ಹೇಳ್ತೀವಿ. ಆ ಕಾರಣಕ್ಕೆ ಏನು ಮಾಡ್ತಾರೆ? ಆ ಗ್ಯಾಸ್ ಸಿಲಿಂಡರ್ನ ಹೀಲಿಯಂ ಜೊತೆ ಡೈಲ್ಯೂಟ್ ಮಾಡಿರ್ತಾರೆ. ಓಕೆ, ಅರ್ಥ ಆಯ್ತು ಅಂತ? ಯಾಕಂದ್ರೆ ನೈಟ್ರೋಜನ್ ಗ್ಯಾಸ್ ಎಕ್ಸಸ್ ಇದ್ರೆ ಏನಾಗುತ್ತೆ? ಸೊ ನಮಗೆ ಗ್ಯಾಸಸ್ ಇಷ್ಟು ಕಂಟೆಂಟ್ ಇರಬೇಕು. ಬಟ್ ಪ್ರೆಷರ್ ಹೋಗ್ತಾ ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಜಾಸ್ತಿ ಆಗುತ್ತೆ. ನಮ್ಮ ಬ್ಲಡ್ ವೆಸಲ್ಸ್ಗೆ ಅಷ್ಟೊಂದು ಗ್ಯಾಸಸ್ ಬೇಕಾಗಿಲ್ಲ. ಓಕೆ, ಹಾಗಿದ್ದಾಗ ಏನಾಗುತ್ತೆ? ನಮಗೆ ಡಿಸೀಸ್ ಬರ್ತದೆ. ಅದೇ ರೀತಿ ಬೆಂಡ್ಸ್ ಅಂತ ಸ್ಕೂಬಾ ಡೈವರ್ಸ್ಗಳಿಗೆ ಪೇನ್ಫುಲ್ ಒಂದು ಅಪಿಯರ್ ಆಗುತ್ತೆ. ಸೊ ಇದನ್ನು ಸೆಕೆಂಡ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಓಕೆ, ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಅಪ್ಲಿಕೇಶನ್ ನೋಡೋಣ. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ ಅಂತಂದರೆ ಇಷ್ಟು ಗೊತ್ತಾಯಿತು, ಇದನ್ನು ನೋಟ್ ಮಾಡ್ಕೊಬಿಡಿ. ನೆಕ್ಸ್ಟ್ ಅಪ್ಲಿಕೇಶನ್ ಏನು ಹಾಗಾದರೆ,
ಇದು ಲೋವರ್ ಲೆವೆಲಲ್ಲಿ ಡೀಪ್ ಸಿ ಡೈವರ್ಸ್ಗೆ ಆಗುವಂಥ ಅಪಿಯರೆನ್ಸ್ ಯಾವ ರೀತಿ ಆಗುತ್ತೆ ಪ್ರಾಬ್ಲಮ್ ಅಂತ ಗೊತ್ತಾಯ್ತಿಲ್ಲ. ಅಕಸ್ಮಾತ್ ಹೈಯರ್ ಆಲ್ಟಿಟ್ಯೂಡ್ಸ್, ಓಕೆ, ಹೈಯರ್ ಆಲ್ಟಿಟ್ಯೂಡ್ಸ್ಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಪ್ರೆಷರ್ ಏನಾಗುತ್ತೆ, ಹೈಯರ್ ಆಲ್ಟಿಟ್ಯೂಡ್ಸ್ ಇದಕ್ಕೆ ಹೋಗ್ತಾ ಹೋಗ್ತಾ ಪ್ರೆಷರ್ ಏನಾಗುತ್ತೆ, ಹೋಗ್ತಾ 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 ಪ್ರೆಷರು ಕಡಿಮೆ ಆಗುತ್ತೆ. ಡೌನ್ವರ್ಡ್ಸ್ ಹೋಗ್ತಾ 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 ಪ್ರೆಷರ್ ಜಾಸ್ತಿ ಆದರೆ ಅಪ್ವರ್ಡ್ಸ್ ಹೋಗ್ತಾ ಹೋಗ್ತಾ ಹೈಯರ್ ಆಲ್ಟಿಟ್ಯೂಡ್ಸ್ಗೆ ಪ್ರೆಷರು ಕಡಿಮೆ ಆಗ್ತಾ ಇರುತ್ತೆ. ಸೊ ಕಡಿಮೆ ಆಗ್ತಾಯಿದ್ದಾಗ ಸಾಲಿಬಿಲಿಟಿ ಆಫ್ ಆಕ್ಸಿಜನ್ ಏನಾಗುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮೌಂಟ್ ಎವರೆಸ್ಟ್ ಎಲ್ಲ ಹೋಗ್ತಾ ಇದ್ದಾಗ ನೀವು ನೋಡಿರ್ಬೋದು, ಕೆಲವೊಂದು ನಾರ್ತ್ ಸೈಡಲ್ಲಿರೋ ಮೌಂಟ್ ಎವರೆಸ್ಟ್ಗಳು ಒಂದು ಪರ್ವತ ಶ್ರೇಣಿಗಳೇನಿದೆ ಅದಕ್ಕೆಲ್ಲ ಹೋಗುವಾಗ ಈ ವಯಸ್ಸಾದವ್ರು ಹೋದರೆ ಸ್ವಲ್ಪ ಚೆಕ್ ಮಾಡ್ತಾರೆ, ಫಸ್ಟು ಕಂಡೀಷನ್ ಚೆಕ್ ಮಾಡ್ತಾರೆ, ಹಾರ್ಟ್ ಕಂಡೀಷನ್ ಹೆಂಗಿದೆ, ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಕೂಡ ಕಂಡೀಷನ್ ಚೆಕ್ ಮಾಡ್ತಾರೆ. ಸೊ ಅವ್ರಿಗೆ ಸಫಿಷಿಯೆಂಟ್ ಕೆಪಾಸಿಟಿ ಇದೆ ಅಂದರೆ ಕಳಿಸ್ತಾರೆ, ಇಲ್ಲ ನಾವು ಹೋಗ್ತೀವಿ ಅಂದರೆ ಒಂದು ಲೆಟ್ರನ್ನು ಕೂಡ ಬರ್ಸ್ಕೊತಾರೆ ಅವ್ರಿಗೆ, ಏನೋ ಆದ್ರೂ ಅವ್ರ ಜವಾಬ್ದಾರಿ ಅಂತ. ಯಾಕಂತಂದರೆ ಹೋಗ್ತಾ 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 ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ, ಯಾಕಂದರೆ ಪ್ರೆಷರ್ ಜಾಸ್ತಿ ಕಡಿಮೆ ಇರುತ್ತೆ. ಪ್ರೆಷರ್ ಕಡಿಮೆ ಇತ್ತು ಅಂದರೆ ಆಕ್ಸಿಜನ್ ಕಂಟೆಂಟು, ಡಿಸಾಲ್ವ್ಡ್ ಆಕ್ಸಿಜನ್ ಕಂಟೆಂಟು ಅಂದರೆ ಸಾಲಿಬಿಲಿಟಿ ಆಫ್ ಆಕ್ಸಿಜನ್ ಇಸ್ ಆಲ್ಸೋ ಲೋ. ಆಗ ನಮ್ಮ ಬ್ಲಡ್ಗೆ ಬೇಕಾಗಿರೋ ಆಕ್ಸಿಜನ್ ಡಿಸಾಲ್ವ್ ಆಗ್ತಾರೆ, ಸಾಲ್ಯುಬಲ್ ಆಗ್ತಾರಲ್ಲ. ಹಾಗಿದ್ದಾಗ ಏನಂತೆ, ಹಾಗಿದ್ದಾಗ ಅಲ್ಲೂ ಆ ಒಂದು ರೇಂಜಲ್ಲಿ ಆ ಒಂದು ರೀಸನಲ್ಲಿ ಇರುವಂಥ ಜನಗಳಿಗೆ ಒಂದು ಡಿಸೀಸ್ ಬರುತ್ತೆ. ಅದೇನಪ್ಪ ಅಂದ್ರೆ ನಾವು ಅನಾಕ್ಸಿಯಾ ಅಂತ ಕರಿತೀವಿ. ಅನಾಕ್ಸಿಯಾ ಇಟ್ ಮೀನ್ಸ್ ಮೆಂಟಲ್ ಕನ್ಫ್ಯೂಷನ್. ಓಕೆ, ಕ್ಲಾರಿಟಿ ಇರಲ್ಲ, ಮೆಂಟಲ್ ಕನ್ಫ್ಯೂಷನ್ ಸ್ವಲ್ಪ. ಸೊ ಬ್ರೀತಿಂಗ್ ಪ್ರಾಬ್ಲಮ್, ಫೈಟಿಗ್ಯೂ ಅಂತ ಹೇಳ್ತೀವಿ. ಸೊ ಅದು ಹೈಯರ್ ಆಲ್ಟಿಟ್ಯೂಡ್ಸ್ ಪೀಪಲ್ಸ್ಗೆ ಇರುತ್ತೆ, ಯಾಕಂದರೆ ಪ್ರೆಷರ್ ಕಡಿಮೆ ಇರುತ್ತೆ. ಪ್ರೆಷರ್ ಕಡಿಮೆ ಇದೆ ಅಂತಂದರೆ ಸಾಲಿಬಿಲಿಟಿ ಆಫ್ ಆಕ್ಸಿಜನ್ ಇಸ್ ವೆರಿ ಲೋ. ಆಕ್ಸಿಜನ್ ಕಂಟೆಂಟ್ ಬ್ಲಡ್ಡಲ್ಲಿ ಸಾಲ್ಯುಬಲ್ ಆಗಿ ತುಂಬ ಕಡಿಮೆ ಇರುತ್ತೆ. ಲೋವರ್ ಆಲ್ಟಿಟ್ಯೂಡ್ಸ್ ಅಂದರೆ ಲೋವರ್ ರೀಸನಲ್ಲಿ ಏನಾಗುತ್ತೆ, ತುಂಬ ಜಾಸ್ತಿ ಇರುತ್ತೆ, ಬಟ್ ಹೈಯರ್ ರೀಸನಲ್ಲಿ ತುಂಬ ಕಡಿಮೆ ಇರುತ್ತೆ. ಸೊ ಆಪೋಸಿಟ್ ಇದೆ ನೋಡಿ. ಓಕೆ, ಹಾಗಿದ್ದಾಗ ಅನಾಕ್ಸಿಯಾ ಏನೋ ಡಿಸೀಸ್ ಬರುತ್ತೆ ಆ ರೀಸನಲ್ಲಿರೋ ಪೀಪಲ್ಸ್ಗಳಿಗೆ. ಗೊತ್ತಾಯ್ತಾ ಎಂಥ ಅಪ್ಲಿಕೇಶನ್ನು? ಸೊ ಇಲ್ಲಿ ಕೊಟ್ಟಿರೋದು ನೋಡಿ, ಇಷ್ಟೇ, ತುಂಬ ಸಿಂಪಲ್. ಅಟ್ ಹೈಯರ್ ಆಲ್ಟಿಟ್ಯೂಡ್ಸ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇಸ್ ವೆರಿ ಲೋ. ಗೊತ್ತಾಯ್ತು ಯಾಕೆ ಅಂತ? ಆಸ್ ಅ ರಿಸಲ್ಟ್ ಪೀಪಲ್ ಲಿವಿಂಗ್ ಎಟ್ ಹೈಯರ್ ಆಲ್ಟಿಟ್ಯೂಡ್ ಆ್ಯಂಡ್ ಕ್ಲೈಂಬರ್ಸ್ ಆಫನ್ ಬಿಕಮ್ ವೀಕ್ ಆ್ಯಂಡ್ ಅನೇಬಲ್ ಟು ಥಿಂಕ್ ಕ್ಲಿಯರ್ಲಿ. ದಿಸ್ ಡಿಸೀಸ್ ಇಸ್ ನೋನ್ ಆಸ್ ಅನಾಕ್ಸಿಯಾ. ಓಕೆ, ಇದನ್ನು ಅನಾಕ್ಸಿಯಾ ಅಂತ ಕರಿತೀವಿ. ಮೆಂಟಲ್ ಕನ್ಫ್ಯೂಷನ್, ಕ್ಲಾರಿಟಿ ಇರಲ್ಲ. ಸೊ ಈ ಡಿಸೀಸ್ನ ಅನಾಕ್ಸಿಯಾ ಅಂತ ಕರಿತೀವಿ, ಯಾಕಂದರೆ ಅಲ್ಲಿ ಪಾರ್ಷಿಯಲ್ ಪ್ರೆಷರ್ ಲೋ ಇರುತ್ತೆ ಅಂದರೆ ಸಾಲಿಬಲ್ ಬ್ಲಡ್ಡಲ್ಲಿ ಮೋರ್ ಆಕ್ಸಿಜನ್ ಸಾಲಿಬಲ್ ಆಗಲ್ಲ, ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಮೆಂಟಲ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ದ ಅಪ್ಲಿಕೇಶನ್ಸ್ ಆಫ್ ಹೆನ್ರಿಸ್ ಲಾ. ಓಕೆ, ಗೊತ್ತಾಯಿತು ಅನ್ಕೋತೀನಿ. ಅಪ್ಲಿಕೇಶನ್ಸ್ ಆಫ್ ಹೆನ್ರಿಸ್ ಲಾ 3 ಅಪ್ಲಿಕೇಶನ್ಸ್ ಹೇಳಿದ್ವಿ. ಸಾಫ್ಟ್ ಡ್ರಿಂಕ್ಸ್ ಅಲ್ಲೇನು, ಮತ್ತು ಡೀಪ್ ಸಿ ಸ್ಕೂಬಾ ಡೈವರ್ಸ್ ಏನಂತ ಯೂಸ್ ಮಾಡ್ತಾರೆ, ಏನಕ್ಕೆ ಯೂಸ್ ಮಾಡ್ತಾರೆ, ಆ್ಯಂಡ್ ಹೈಯರ್ ಆಲ್ಟಿಟ್ಯೂಡ್ಸ್ ಏನಾಗುತ್ತೆ. ಸೊ ದೀಸ್ ಆರ್ ದ ಅಪ್ಲಿಕೇಶನ್. ಓಕೆ, ಸೊ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಸೊ ಎಷ್ಟು ಅಪ್ಲಿಕೇಶನ್ಸ್ ಇದೆ, 3 ಅಪ್ಲಿಕೇಶನ್ಸ್ ಇದೆ ಅಂತ ಗೊತ್ತಾಯಿತು. ಸೊ ಕಂಪ್ಲೀಟು ಇಷ್ಟು ಅಪ್ಲಿಕೇಶನ್ ನೋಟ್ ಮಾಡ್ಕೊಡಿ, ಬರ್ಕೊಳ್ಳಿ ಫಸ್ಟ್. ಓಕೆ, ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್ ಏನು ಅಂತ? ಸೊ ನೆಕ್ಸ್ಟ್ ಹಾಗಾದರೆ ಈಗ ಇಷ್ಟು ಅಪ್ಲಿಕೇಶನ್ಸ್ ಬಗ್ಗೆ ನಿಮ್ಗೆ ಐಡಿಯಾಸ್ ಗೊತ್ತಾಗಿದೆ. ನೆಕ್ಸ್ಟ್ ಹಾಗಾದರೆ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಒಂದು ಪ್ರಾಬ್ಲಮ್ ಮಾಡಿಸ್ತೀನಿ, ಆ ಪ್ರಾಬ್ಲಮ್ಸ್ ಗೊತ್ತಿರಲಿ ಹೇಗೆ ಅಂತ. ಓಕೆ, ಅಂದರೆ ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ, ಎಕ್ಸಾಮಲ್ಲಿ ಪಕ್ಕಾ ಬರುತ್ತೆ 100% ಹೇಳೋಕ್ಕಾಗಲ್ಲ, ಬಟ್ ಒಂದು ಪ್ರಾಬ್ಲಮ್ ಗೊತ್ತಿರಲಿ. ನೀಟ್ ಟಾಪಿಕ್ಸ್ಗಳಲ್ಲಿ ಈ ಪ್ರಾಬ್ಲಮ್ಸ್ಗಳು ಬರ್ಬೋದು. ಓಕೆ, ನೀಟ್ ಟಾಪಿಕ್ಸ್ಗಳಲ್ಲಿ ಈ ಪ್ರಾಬ್ಲಮ್ಸ್ ಅರೈಸ್ ಆಗ್ಬೋದು. ಓಕೆ, ಪ್ರಾಬ್ಲಮ್ಸ್ ಏನದು ನೋಡೋಣ. ಇಫ್ O2 gas is bubbled through water at 298 Kelvin, how many millimoles of oxygen gas would dissolve in 1 liter of water? Assume that the partial pressure of O2, that is not N2, this is O2. Okay, O2 gas, O2. Okay, the partial pressure of O2 is 0.987 bar, given that KH for O2 is 34.86 kilobar ಅಂತ ಇದೆ. ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು ನಾವು? ಆಕ್ಸಿಜನ್ ಗ್ಯಾಸ್ನ ಇಟ್ಸ್ ಬಬಲ್ ಥ್ರೋ ವಾಟರ್. ಆಕ್ಸಿಜನ್ ಗ್ಯಾಸ್ನ ಸಾಲಿಬಲ್ ಅಂದರೆ ಬಬಲ್ ಮಾಡ್ತಾರೆ, ವಾಟರಲ್ಲಿ ಡಿಸಾಲ್ವ್ ಮಾಡ್ತಾ ಇದ್ದಾರೆ ಅಟ್ 298 ಕೆಲ್ವಿನ್. ಹೌ ಮೆನಿ ಮಿಲಿಮೋಲ್ಸ್ ದೇ ಹ್ಯಾವ್ ಗಿವನ್ ಟು ಕ್ಯಾಲ್ಕುಲೇಟ್ ದ ಮಿಲಿಮೋಲ್ಸ್ ಆಫ್ ಆಕ್ಸಿಜನ್ ಗ್ಯಾಸ್ ವುಡ್ ಡಿಸಾಲ್ವ್ಡ್ ಇನ್ ಲೀಟರ್ ಆಫ್ ವಾಟರ್. 1 ಲೀಟರ್ ಆಫ್ ವಾಟರಲ್ಲಿ ಎಷ್ಟು ಮಿಲಿಮೋಲ್ಸ್ ಆಫ್ ಆಕ್ಸಿಜನ್ ಡಿಸಾಲ್ವ್ ಆಗುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಇಲ್ಲಿ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ಪ್ರಾಬ್ಲಮ್ಸ್ನ ಫಸ್ಟು ನೋಡಿ. ಓಕೆ, ಪ್ರಾಬ್ಲಮ್ಸ್ನ ಫಸ್ಟು ನೋಡಿ ಹೇಗಿದೆ ಅಂದ್ಬಿಟ್ಟು ಫಸ್ಟ್ ಅಬ್ಸರ್ವ್ ಮಾಡಿ. ವಾಟ್ ಆರ್ ದ ಗಿವನ್ ಡಾಟಾಸ್, ಅಲ್ಲಿ ಗಿವನ್ ಡಾಟಾಸ್ ಏನು ಕೊಟ್ಟಿದ್ದಾರೆ ಫಸ್ಟ್ ನೋಡಿ. ಸೊ ನೀವೇ ಥಿಂಕ್ ಮಾಡಿ. ಓಕೆ, ನೀವೇ ಥಿಂಕ್ ಮಾಡ್ಬೋದು. ಓಕೆ, ಹಾಗಾದ್ರೆ ನಾವಿಲ್ಲಿ ಮಿಲಿಮೋಲ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ನಂಬರ್ ಆಫ್ ಮೋಲ್ಸ್ನ ಫೈಂಡ್ ಔಟ್ ಮಾಡಬೇಕು. ಆಕ್ಸಿಜನ್ದು ನಂಬರ್ ಆಫ್ ಮೋಲ್ಸ್ ನಾವು ಫೈಂಡ್ ಔಟ್ ಮಾಡಬೇಕು, ರೈಟ್? ಸೊ ನಂಬರ್ ಆಫ್ ಮೋಲ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ವಾಟ್ ಇಸ್ ದ ರಿಕ್ವೈರ್ಡ್ ಇಕ್ವೇಷನ್? ಸೊ ನಮ್ಗೆ ಗೊತ್ತು, ಮೋಲ್ ಫ್ರಾಕ್ಷನ್ ಆಫ್ O2 ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ O2 divided by number of moles of O2 plus number of moles of H2O. So this is the required equation. ಈ ಈಕ್ವೇಷನ್ ಗೊತ್ತಿದೆ. ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ O2ನ ಫೈಂಡ್ ಮಾಡ್ಬೋದು. ದಟ್ ಶುಡ್ ಬಿ ಮಿಲಿಮೋಲ್ಸ್, ಮಿಲಿಮೋಲ್ಸಲ್ಲಿ ಇರಬೇಕು ಅಂತ ಅರ್ಥ. ಸೊ ಮೋಲ್ ಫ್ರಾಕ್ಷನ್ ಆಫ್ O2 ಗೊತ್ತಿದೆಯಾ? ದೇ ಹ್ಯಾವ್ ಗಿವನ್, ಕೊಟ್ಟಿಲ್ಲ. ದೇ ಡಿಂಟ್ ಗಿವ್ ದ ಮೋಲ್ ಫ್ರಾಕ್ಷನ್ ಆಫ್ O2. ಮೋಲ್ ಫ್ರಾಕ್ಷನ್ ಆಫ್ ಕೊಟ್ಟಿಲ್ಲ. ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮೋಲ್ ಫ್ರಾಕ್ಷನ್ ಆಫ್ O2, ರೈಟ್? ಸೊ ಹಾಗಾದರೆ ಮೋಲ್ ಫ್ರಾಕ್ಷನ್ ಆಫ್ O2 ಫೈಂಡ್ ಔಟ್ ಮಾಡಬೇಕಂದ್ರೆ ವಿ ನೋ ದಟ್ ಪಾರ್ಷಿಯಲ್ ಪ್ರೆಷರ್ ಆಫ್ O2 ಇಸ್ ಈಕ್ವಲ್ ಟು KH ಇಂಟು ಮೋಲ್ ಫ್ರಾಕ್ಷನ್ ಆಫ್ O2. ಸೊ ದಿಸ್ ಇಸ್ ದ ಈಕ್ವೇಷನ್. ಈ ಈಕ್ವೇಷನ್ ಗೊತ್ತಿದೆ. ಪಾರ್ಷಿಯಲ್ ಪ್ರೆಷರ್ ಆಫ್ O2 ಕೊಟ್ಟಿದ್ದಾರೆ. ಪಾರ್ಷಿಯಲ್ ಪ್ರೆಷರ್ ಆಫ್ O2 ಇಸ್ 0.987 ಬಾರ್. ಓಕೆ, 987 ಬಾರ್ ಅಂತ ಕೊಟ್ಟಿದ್ದಾರೆ, ರೈಟ್? ಆ್ಯಂಡ್ ಅಗೇನ್
ಮೋಲ್ ಫ್ರಾಕ್ಷನ್ ನಾವು ಫೈಂಡ್ ಮಾಡಬೇಕು. ಮೋಲ್ ಫ್ರಾಕ್ಷನ್ ಫೈಂಡ್ ಮಾಡಬೇಕು ಅಂದರೆ ಸೊ ದೆನ್ ಇಟ್ ಬಿಕಮ್ಸ್ ಪಾರ್ಷಿಯಲ್ ಪ್ರೆಷರ್ ಆಫ್ O2 ಡಿವೈಡೆಡ್ ಬೈ KH. ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ O2 ಎಷ್ಟಿದೆ 0.987 ಬಾರ್ ಇದೆ. ಓಕೆ 987 ಬಾರ್ ಇದೆ ಡಿವೈಡೆಡ್ ಬೈ 34.86 ಕಿಲೋ ಬಾರ್ ಅಂತ ಇದೆ, ದಟ್ ಈಸ್ KH ವ್ಯಾಲ್ಯೂ. ಸೊ ಕಿಲೋ ಅಂತ ಇದೆ, ಅದನ್ನು ಕನ್ವರ್ಟ್ ಮಾಡಿ, ದೆನ್ ಇಟ್ ಬಿಕಮ್ಸ್ 3486 ಬಾರ್ ಅಂತ ಆಗುತ್ತೆ. 0.987 ಬಾರ್ 3486 ಬಾರ್ ಅಂತ ಆಗುತ್ತೆ. ಇದು ಕಿಲೋರನ್ನು 10⁻³ ಅಂತ ಇದೆ, ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ 3486 ಬಾರ್ ಅಂತ ಬರುತ್ತೆ. ಗೊತ್ತಾಯ್ತು ಯಾಕೆ ಅಂತ? ಸೊ ಇಷ್ಟು ಫೈಂಡ್ ಔಟ್ ಮಾಡಿದ್ರೆ ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ 0.987 ಡಿವೈಡ್ ಬೈ 3486 ಬಾರ್. ಸೊ ಇಷ್ಟನ್ನು ಫೈಂಡ್ ಔಟ್ ಮಾಡಿದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ದೆನ್ ವಿ ಗೆಟ್ ದ ಆನ್ಸರ್ ಆಸ್ 2.85 ಇಂಟು 10⁻⁻5 ಇಷ್ಟು ಸಿಗುತ್ತೆ. ದಿಸ್ ಇಸ್ ಮೋಲ್ ಫ್ರಾಕ್ಷನ್ ಆಫ್ O2. ಮೋಲ್ ಫ್ರಾಕ್ಷನ್ ಆಫ್ O2 ಸಿಗುತ್ತೆ ನಮಗೆ. ಹಾಗಾದರೆ ಈಗ ಫೈಂಡ್ ಔಟ್ ಮಾಡೋಣ ನಂಬರ್ ಆಫ್ ಮೋಲ್ಸ್ ಆಫ್ O2. ಓಕೆ, ನಂಬರ್ ಆಫ್ ಮೋಲ್ಸ್ ಆಫ್ O2 ಫೈಂಡ್ ಔಟ್ ಮಾಡಬೇಕು ಅಂದರೆ ಇಲ್ಲಿ ನಿಮ್ಗೆ ಏನು ಬೇಕು? ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಬೇಕಲ್ವಾ? ನಂಬರ್ ಆಫ್ ಮೋಲ್ಸ್ ಆಫ್ O2 ಫೈಂಡ್ ಔಟ್ ಮಾಡೋಣ, ಬಟ್ ನಂಬರ್ ಆಫ್ ಮೋಲ್ಸು ಆಫ್ ವಾಟರ್ ಬೇಕಲ್ವಾ? ಅದನ್ನು ಫೈಂಡ್ ಔಟ್ ಮಾಡಬೇಕು ಫಸ್ಟ್. ಹಾಗಾದರೆ ಸೊ ಇಷ್ಟು ಗೊತ್ತಾಯ್ತು ಅನ್ಕೋತೀನಿ. ಫಸ್ಟ್ ನೋಟ್ ಮಾಡ್ಕೊಬಿಡಿ ಇದನ್ನು. ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಫಾರ್ಮುಲಾ ಯೂಸ್ ಮಾಡಿ ಮೋಲ್ ಫ್ರಾಕ್ಷನ್ನ ಫೈಂಡ್ ಔಟ್ ಮಾಡಿದ್ದೀನಿ. ಮೋಲ್ ಫ್ರಾಕ್ಷನ್ ಫಸ್ಟ್ ಸ್ಟೆಪ್ ಇದು, ಫಸ್ಟ್ ಸ್ಟೆಪ್ನ ನೋಟ್ ಮಾಡ್ಕೊಬಿಡಿ. ಓಕೆ, ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ನ ಸ್ಟೆಪ್ 1 ಅಂತ ಹಾಕಿ ಇದನ್ನು ಫಸ್ಟ್ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಓಕೆ, ಗೊತ್ತಾಗ್ತಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಈಗ ಸೆಕೆಂಡ್ ಸ್ಟೆಪ್ ನೋಡೋಣ. 2.85 10⁻⁻5 ಇದು ಮೋಲ್ ಫ್ರಾಕ್ಷನ್ ಆಫ್ O2 ಅಂತ ಗೊತ್ತಾಯಿತು. ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಬೇಕೀಗ ನಮಗೆ. ಫಸ್ಟ್ ಅದನ್ನು ಫೈಂಡ್ ಔಟ್ ಮಾಡಬೇಕು. ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಮೀನ್ಸ್ ಮಾಸ್ ಆಫ್ ವಾಟರ್. ಓಕೆ, ಡಿವೈಡ್ ಬೈ ಮೋಲಾರ್ ಮಾಸ್ ಆಫ್ ವಾಟರ್. ಮೋಲಾರ್ ಮಾಸ್ ಆಫ್ ವಾಟರ್ ಗಿವನ್ ಮಾಸ್ ಆಫ್ ವಾಟರ್. ಗಿವನ್ ಮಾಸ್ ಆಫ್ ವಾಟರ್, ಮೋಲಾರ್ ಮಾಸ್ ಆಫ್ ವಾಟರ್ ಎಷ್ಟಿದೆ 18 ಅಂತ ಗೊತ್ತಿದೆ. ಬಟ್ ವಾಟ್ ಇಸ್ ದ ಗಿವನ್ ಗಿವನ್ ಮಾಸ್ ಆಫ್ ವಾಟರ್? ಎಷ್ಟು ವೇಟ್ ಕೊಟ್ಟಿದ್ದಾರೆ? ಅಲ್ಲಿ ಕೊಟ್ಟಿಲ್ಲ. ಏನು ಕೊಟ್ಟಿದ್ದಾರೆ? 1 ಲೀಟರ್ ಆಫ್ ವಾಟರ್ ಅಂತ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಇನ್ ವಾಲ್ಯೂಮಲ್ಲಿ ಕೊಟ್ಟಿದ್ದಾರೆ. ಅದನ್ನು ಮಾಸ್ಗೆ ಕನ್ವರ್ಟ್ ಮಾಡಬೇಕು. ಹೇಗೆ? ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ಫಾರ್ಮುಲಾ ಇದೆ. ಮಾಸ್ ಆಫ್ ವಾಟರ್, ವಾಲ್ಯೂಮ್ ಆಫ್ ವಾಟರ್ ಇನ್ ml, ಡೆನ್ಸಿಟಿ ಆಫ್ ವಾಟರ್ ಇನ್ ಗ್ರಾಮ್ ಪರ್ ml. ಡೆನ್ಸಿಟಿ ಆಫ್ ವಾಟರ್ ಎಷ್ಟಿದೆ 1 ಗ್ರಾಮ್ ಪರ್ ml ಅಂತ ಇದೆ. ಡೆನ್ಸಿಟಿ ಆಫ್ ವಾಟರ್ ಇಸ್ 1 ಗ್ರಾಮ್ ಪರ್ ml. ಮಾಸ್ ಗೊತ್ತಿಲ್ಲ ನಮಗೆ. ವಾಲ್ಯೂಮ್ ಎಷ್ಟಿದೆ 1 ಲೀಟರ್ ಅಂದರೆ 1000 ml ಅಂತ ಆಗುತ್ತೆ. ಸೊ 1000 ml ಕ್ಯಾನ್ಸಲ್ ಆಗುತ್ತೆ, ಕರೆಕ್ಟಾ? ದೆನ್ ಮಾಸ್ ಮೀನ್ಸ್ ಮಾಸ್ ಇಸ್ ಈಕ್ವಲ್ ಟು 1000 ಗ್ರಾಮ್. ಓಕೆ, 1000 ಗ್ರಾಮ್ ಇಸ್ ಈಕ್ವಲ್ ಟು 1000 ml, ದಟ್ ಇಸ್ ಈಕ್ವಲ್ ಟು 1 ಲೀಟರ್. 1 ಲೀಟರ್ ಅಂದರೆ 1000 ಗ್ರಾಮ್ ಆಫ್ ವಾಟರ್ ಅಂತ. ಅರ್ಥ ಆಯ್ತಾ? 1 ಲೀಟರ್ ಅಂದರೆ 1000 ಗ್ರಾಮ್ ಆಫ್ ವಾಟರ್ ಅಂತ. ಸೊ ಹಾಗಾದರೆ ಮಾಸ್ ಸಿಕ್ತು. ಈಗ ಫೈಂಡ್ ಔಟ್ ಮಾಡೋಣ. 1000 ಡಿವೈಡೆಡ್ ಬೈ 18. ಸೊ ದಿಸ್ ಬಿಕಮ್ 55 ಮೋಲ್ ಅಂತ ಹೇಳ್ತೀವಿ. 55.5 ಮೋಲ್ಸ್ ಅಂತ ಹೇಳ್ತೀವಿ. ಇಷ್ಟು ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಅಂತ ಗೊತ್ತಾಗಿದೆ. 55.5 ಮೋಲ್ಸ್ ಅಂತ ಆಯಿತು. ಹಾಗಾದರೆ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ ಇಕ್ವೇಷನ್ಗೆ. ಯಾವ ಇಕ್ವೇಷನು? ಮೋಲ್ ಫ್ರಾಕ್ಷನ್ XO2 ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ O2 ಡಿವೈಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ O2 ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ H2O. ಬಟ್ ಹಿಯರ್ ದಿಸ್ ಟರ್ಮ್ ಇಸ್ ನೆಗ್ಲೆಕ್ಟೆಡ್. ಓಕೆ, ದಿಸ್ ಟರ್ಮ್ ವಿಲ್ ಬಿ ನೆಗ್ಲೆಕ್ಟೆಡ್. ಯಾಕೆ ಅಂತಂದರೆ the solubility, the number of moles of oxygen is very low as compared to number of moles of water. ಎಷ್ಟಿದೆ 55.5 moles. ಬಟ್ ಈ ಟರ್ಮನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಓಕೆ, ಕಾನ್ಸಂಟ್ರೇಷನ್ ಇಸ್ ವೆರಿ ಲೋ. ಸೊ ದಟ್ಸ್ ವೈ ಏನಾಗುತ್ತೆ, ಡೈರೆಕ್ಟ್ ಈಕ್ವೇಷನ್ ಬರೀತೀನಿ ನೋಡಿ. ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಆಕ್ಸಿಜನ್ ಬೇಕು, ದೆನ್ ಎ ಮೋಲ್ ಫ್ರಾಕ್ಷನ್ ಆಫ್ O2 ಇಂಟು ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್. ಸೊ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ಎಷ್ಟಿದೆ O2 2.5 ಇಂಟು 10⁻⁻5 ಇಂಟು ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಎಷ್ಟು ಕೊಟ್ಟಿದ್ದಾರೆ 55.5 ಮೋಲ್ಸ್ ಅಂತ ಇದೆ. ಓಕೆ, 55.5 ಮೋಲ್ಸ್ ಅಂತ ಇದೆ. ಸೊ ಇಷ್ಟು ಗೊತ್ತಾಗಿದೆ. ಈಗ ನಾನಿಲ್ಲಿ ಮಿಲಿ ಮೋಲ್ಸ್ ಅಂತ ಬೇಕು. ಓಕೆ, ಮಿಲಿ ಮೋಲ್ಸ್ ಅಂತ ನಮಗೆ ಆನ್ಸರ್ ಬೇಕಾಗಿದೆ. ಇಲ್ಲೇ ಕನ್ವರ್ಟ್ ಮಾಡೋಣ. ಓಕೆ, ಈ ಮೋಲ್ನ ಕ್ಯಾನ್ಸಲ್ ಮಾಡಬೇಕು, ಮಿಲಿ ಮೋಲ್ ಅಂತ ಬರಬೇಕು. ಈಗ ಮಿಲಿ ಮೋಲ್ ಬರಬೇಕು ಅಂದರೆ ಏನು ಮಾಡೋಣ? ಸೊ ತುಂಬ ಸಿಂಪಲ್ ನೋಡಿ. 1 ಮೋಲ್ ಇಸ್ ಈಕ್ವಲ್ ಟು 1000 ಮಿಲಿ ಮೋಲ್. ಕರೆಕ್ಟಾ? 1000 ಮಿಲಿ ಮೋಲ್. ಅರ್ಥ ಆಯ್ತಾ? ಸೊ ಇದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ 1 ಮೋಲ್ ಡಿವೈಡೆಡ್ ಬೈ ಓಕೆ ರಬ್ ಮಾಡೋಣ ಇಲ್ಲಾದರೂ. ಸೊ ಇಲ್ಲಿ ರಬ್ ಮಾಡ್ತೀನಿ ಇದನ್ನು. ಓಕೆ, ಇದನ್ನು ರಬ್ ಮಾಡ್ತೀನಿ, ಬರ್ಕೊಂಡಿರಿ, ಪಾಸ್ ಮಾಡಿ ಇದನ್ನು ಬರ್ಕೊಳ್ಳಿ. ಸೊ ನೋಡಿ ಈಗ ಹೇಗೆ ಕನ್ವರ್ಟ್ ಮಾಡೋಣ ಅಂತಂದರೆ ನಮ್ಗೆ ಗೊತ್ತಿದೆ 1 ಮೋಲ್ ಇಸ್ ಈಕ್ವಲ್ ಟು 1000 ಮಿಲಿ ಮೋಲ್ ಅಂತ ಹೇಳ್ಬೋದು. ಇದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ 1 ಮೋಲ್ ಡಿವೈಡೆಡ್ ಬೈ 1000 ಮಿಲಿ ಮೋಲ್. ಅಕಾರ್ಡಿಂಗ್ ಟು ಡೈಮೆನ್ಷನಲ್ ಅನಾಲಿಸಿಸ್, ಫಸ್ಟ್ ಇಯರ್ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಓದಿದ್ರೆ ಅದರ ಪ್ರಕಾರ ಇಸ್ ಈಕ್ವಲ್ ಟು 1 ಅಂತ ಹೇಳ್ಬೋದು. ಆರ್ ಈ ರೀತಿ ಹೇಳ್ಬೋದು 1000 ಮೋಲ್ ಡಿವೈಡೆಡ್ ಬೈ millimole by 1 mole, that is also equal to 1 according to dimensional analysis first year ಡಿಸ್ಕಸ್ ಮಾಡಿದಾಗ ಈ ರೀತಿಯೂ ಬರೀಬೋದು. ಸೊ ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಏನಂತಂದ್ರೆ ನಮಗೆ ಮೋಲ್ ಬೇಕು. ಹಾಗಾದರೆ ಜಸ್ಟ್ ಸಿಂಪಲ್ ನೋಡಿ 2.5 ಇಂಟು 10⁻⁻5 ಇಂಟು 55.5 ಮೋಲ್ ಇಂಟು ಈ ವ್ಯಾಲ್ಯೂನ ತೊಗೊಳ್ಳೋಣ, ಯಾವುದಾದ್ರು ಒಂದು ವ್ಯಾಲ್ಯೂ ತೊಗೊಳ್ಳೋಣ 10,000 ಮಿಲಿ ಮೋಲ್
ಪರ್ 1 ಮೋಲ್ 1 ಮೋಲ್ಗೆ ಇಷ್ಟಿದೆ. ಓಕೆ, ಮಿಲಿ ಮೋಲ್ ಬರಬೇಕು ಈ ರೀತಿ ಮಾಡ್ಬೋದು ನಾವು. ಸೊ ಮೋಲ್ ಕ್ಯಾನ್ಸಲ್ ಔಟ್ ಆಗುತ್ತಾ? ಓಕೆ, ಮೋಲ್ ಕ್ಯಾನ್ಸಲ್ ಔಟ್ ಆಗುತ್ತಾ? ಕ್ಯಾನ್ಸಲ್ ಔಟ್ ಆಗುತ್ತೆ. ದೆನ್ 2.5 ಓಕೆ 2.5 ಇಂಟು 50.5 ಅಂತ ಇದೆ. ಎಷ್ಟು? 55.5 2.5ನ 2.83 ಸಾರಿ 2.83 ಇಟ್ ಇಸ್ 2.83 ಇಂಟು 55.5 ಓಕೆ, ಇಷ್ಟನ್ನು ಫೈಂಡ್ ಔಟ್ ಮಾಡಿ. ದೆನ್ ನಿಮ್ಗೆ ಎಷ್ಟು ಬರುತ್ತೆ? 150 ಇಷ್ಟು ಮಾಡಿದ್ರೆ 157.5 ಮೋಲ್ ಬರುತ್ತೆ. ಓಕೆ, 157.5 ಮೋಲ್ ಬರುತ್ತೆ. ಇದನ್ನು 1000 ಮಿಲಿ ಮೋಲ್ ಅಂತ ಹಾಗೆ ಇಟ್ಕೋತೀನಿ, ರಬ್ ಮಾಡೋದು ಬೇಡ, ಡಿವೈಡ್ ಬೈ 1 ಮೋಲ್. ಓಕೆ, ಸೊ ಡೈರೆಕ್ಟಾಗಿ ಇಲ್ಲ, ತುಂಬ ಸಿಂಪಲ್ ನೋಡಿ. ಡೈರೆಕ್ಟ್ ಫಸ್ಟು ನಾನು ಕನ್ಫ್ಯೂಸ್ ಆಗಬೇಡಿ. ಓಕೆ, ಇಲ್ಲೊಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ತೀನಿ, ಡೋಂಟ್ ವರಿ. ಸೊ ಇದನ್ನು ಡೈರೆಕ್ಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಏನಾಗುತ್ತೆ? 157 ಮೋಲ್ಸ್ ಬರುತ್ತೆ. ಓಕೆ, ಇದನ್ನು ಮಾಡಿದ್ರೆ 157.10⁻⁵ ಮೋಲ್ಸ್ ಬರುತ್ತೆ. ಸೊ ಇಲ್ಲಿ 1 ಮೋಲ್ ಅಂತ ಇದೆ, ಅದನ್ನು ಮಿಲಿ ಮೋಲ್ಗೆ ಕನ್ವರ್ಟ್ ಮಾಡಬೇಕು. 157 ಇಂಟು 10⁻⁵ ಮೋಲ್ ಇದೆ, ಇದನ್ನು ಮಿಲಿ ಮೋಲ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ? 157 ಇಂಟು 10⁻⁵ ಇಂಟು 1000 ಮಿಲಿ ಮೋಲ್ ಬೈ 1 ಮೋಲ್. ಗೊತ್ತಾಯ್ತು ಯಾಕೆ ಅಂತ? ಈ ಡೈಮೆನ್ಷನ್ ತೊಗೊಂಡಿದ್ದೀನಿ. ಸೊ ಮೋಲ್ಸ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಇಲ್ಲಿ ಮೋಲ್ಸ್ ಇದೆ, ಮೋಲ್ಸ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ 10⁻⁵ 10⁻³ ಅಂತಂದರೆ 157 ಇಂಟು 10⁻⁻² ಬರುತ್ತೆ. ಓಕೆ, -2 ಮಿಲಿ ಮೋಲ್ಸ್ ಬರುತ್ತೆ, -2 ಮಿಲಿ ಮೋಲ್ಸ್ ಬರುತ್ತೆ. ಅರ್ಥ ಆಯ್ತಾ? ಸೊ ಹಾಗಾದರೆ ಈ ಪಾಯಿಂಟ್ನ ಶಿಫ್ಟ್ ಮಾಡಿದ್ರೆ ದೆನ್ ವಿ ಗೆಟ್ ನಂಬರ್ ಆಫ್ ಮೋಲ್ಸ್ ಆಫ್ O2 ಈಸ್ ಈಕ್ವಲ್ ಟು 1.57 ಮಿಲಿ ಮೋಲ್ಸ್. ಗೊತ್ತಾಯ್ತು ಹೇಗೆ ಅಂತ? 10⁻⁻² ಇದೆ, ಪಾಯಿಂಟ್ ಶಿಫ್ಟ್ ಮಾಡ್ತೀನಿ, ಪಾಯಿಂಟ್ ಶಿಫ್ಟ್ 1.57 ಅಂತ ಆಗುತ್ತೆ. 1.57 ಮಿಲಿ ಮೋಲ್ಸ್ ಅಂತ ಬರುತ್ತೆ. ಅರ್ಥ ಆಯ್ತು ಯಾಕೆ ಅಂತ? ಸೊ 1.57 ಮಿಲಿ ಮೋಲ್ಸ್ ಅಂತ ಬರುತ್ತೆ. ಸೊ ಈ ರೀತಿ ಮಿಲಿ ಮೋಲ್ಸ್ ಅಂತ ಬಂತು. ಸೊ ದಿಸ್ ಇಸ್ ದ ಆನ್ಸರ್, 1.57 ಮಿಲಿ ಮೋಲ್ಸ್. ದಿಸ್ ವಿಲ್ ಬಿ ದ ರೈಟ್ ಆನ್ಸರ್. ಗೊತ್ತಾಯ್ತು ಯಾಕೆ ಅಂತ? ಸೊ ಕನ್ಫ್ಯೂಸ್ ಆಗಿಬಿಡಿ ತುಂಬ. ಸೊ ಡೈಮೆನ್ಷನ್ಸ್ ತೊಗೊಂಡು ಮೋಲ್ಸ್ ಇರೋದನ್ನ ಮಿಲಿ ಮೋಲ್ಸ್ ಕನ್ವರ್ಟ್ ಮಾಡಿದ್ದೀನಿ. ಡೈರೆಕ್ಟ್ ಆನ್ಸರ್ ಬರೀರಿ, ಆನ್ಸರ್ ಆದಮೇಲೆ ಮಿಲಿ ಮೋಲ್ಸ್ಗೆ ಕನ್ವರ್ಟ್ ಮಾಡಿ. ಫಸ್ಟ್ ನಾನು ಬೇರೆ ಥರ ಮಾಡಿಸ್ದೆ. ಸೊ ಡೋಂಟ್ ವರಿ. ಸೊ ಇದೇ ಥರ ಪ್ರಾಬ್ಲಮ್ NCERT ಬುಕ್ಕಲ್ಲೂ ಕೂಡ ಬೇರೆ ನೈಟ್ರೋಜನ್ ಗ್ಯಾಸ್ನ ತೊಗೊಂಡು ಡಾಟಾ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಸೊ ಅದನ್ನು ವರ್ಕೌಟ್ ಮಾಡಿ. ಓಕೆ, ಸೊ ಅದನ್ನು ನೋಡಿ ಆ ಪ್ರಾಬ್ಲಮ್ಗೆ ಐಡಿಯಾ ಸಿಗುತ್ತೆ ಹೇಗೆ ಮಾಡಬೇಕು ಅಂತ. ಸೊ ಇದೊಂದು ಪ್ರಾಬ್ಲಮ್ ಮಾಡಿಸಿದ್ದೀನಿ ಯಾವ ರೀತಿ ಅಂತ ಗೊತ್ತಾಗಿದೆ ನಿಮಗೆ. ಈ ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡಿ. ಇದೇ ರೀತಿ ಇನ್ನೊಂದು ಪ್ರಾಬ್ಲಮ್ಮು ಆ ನೈಟ್ರೋಜನ್ ಗ್ಯಾಸ್ನ ಯೂಸ್ ಮಾಡ್ಕೊಂಡು NCERT ಟೆಕ್ಸ್ಟ್ ಆಗಲಿದೆ, ಅದನ್ನು ನೋಡಿ ನಿಮ್ಗೆ ಐಡಿಯಾ ಸಿಗುತ್ತೆ ಯಾವ ರೀತಿ ಡೈಮೆನ್ಷನಲ್ ಅನಾಲಿಸಿಸ್ ಯೂಸ್ ಮಾಡಿದೆ ಅಂತ ಗೊತ್ತಾಗುತ್ತೆ. ಸೊ ಇಷ್ಟು ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಅಂದರೆ ಇಲ್ಲಿ ತನಕ ಓದಿದ್ದು ಫ್ಯಾಕ್ಟರ್ಸ್ ಯಾವುದು? ಪ್ರೆಷರ್ ಇಸ್ ದ ಮೇನ್ ಫ್ಯಾಕ್ಟರ್. ಹೆನ್ರೀಸ್ ಲಾ ಡಿಸ್ಕಸ್ ಮಾಡಿದ್ವಿ. ಹೆನ್ರೀಸ್ ಲಾ ಏನು ಅಂತ ಗೊತ್ತಾಗಿದೆ. ಸೊ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಹೆನ್ರೀಸ್ ಲಾ ವೆರಿ ಇಂಪಾರ್ಟೆಂಟ್ ಕ್ವಶನ್. KH ವ್ಯಾಲ್ಯೂ ಗೊತ್ತಿದೆ. ನೀಟ್ ಟಾಪಿಕ್ಸ್ಗಳಲ್ಲಿ ಅದನ್ನು ಡಿಸ್ಕಸ್ ಮಾಡೋಣ. ನೀಟ್ ಟಾಪಿಕ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದು. ಸೊ ಅಲ್ಲಿ ಗೊತ್ತಾಗುತ್ತೆ ನಿಮಗೇನು ಅಂತ. ಹಾಗೆ ಪ್ರಾಬ್ಲಮ್ಸ್ಗಳು ಕೂಡ ಪ್ರಾಬ್ಲಮ್ಸಲ್ಲಿ ನೀಟ್ ಟಾಪಿಕ್ಸ್ಗಳಲ್ಲಿ ನೀಟ್ ಕ್ಲಾಸಸ್ಸಲ್ಲಿ ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡಿಸ್ತೀನಿ. ತುಂಬ ಅಲ್ಲಿ ಪ್ರಾಬ್ಲಮ್ಸ್ ಇದೆ. ಸೊ ಅಲ್ಲಿ ತನಕ ಇಷ್ಟು ಕ್ಲಾಸಸ್ ಏನು ಮಾಡಿದೆ, ಇಷ್ಟು ಈಗ ಥಿಯರಿ ಕಾನ್ಸೆಪ್ಟು ಕಂಪ್ಲೀಟ್ ರಿವೈಸ್ ಮಾಡಿ. ಓಕೆ, ಡೌಟ್ಸ್ಗಳು ಬಂದರೆ ನೀವು ನೋಡಿ ಯಾವ ರೀತಿ ಅಂತ ಅಂದ್ಬಿಟ್ಟು ರಿವೈಸ್ ಮಾಡಿ ನೋಡ್ತಾರೆ, ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಬೇರೆ ಕಾನ್ಸೆಪ್ಟ್ ಜೊತೆ ನಾನು ಬರ್ತೀನಿ. ಓಕೆ, ಹಾಗಾದರೆ ಅಲ್ಲಿ ತನಕ ರಿವೈಸ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.